ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಬೆಳಿಗ್ಗೆ ಅದ್ವೈತ ಸಿದ್ಧಾಂತದಲ್ಲಿ ಎರಡು ಮುಖ್ಯ ಪ್ರಮೇಯಗಳು, ಬ್ರಹ್ಮ, ಅಜ್ಞಾನ. ಒಂದು ಜಡ, ಒಂದು ಚೇತನ. ಆ ಅಜ್ಞಾನಕ್ಕೆ ಅವಿದ್ಯಾ, ಪ್ರಕೃತಿ ಅಂತ ಹೆಸರು. ನಮ್ಮ ಸಿದ್ಧಾಂತದಲ್ಲಿ ಇದೇ ಸ್ಥಾನದಲ್ಲಿ ಪರಮಾತ್ಮ, ಪ್ರಕೃತಿ. ಪ್ರಕೃತಿ ಅಂದರೆ ಜಡ ಪ್ರಕೃತಿ, ತ್ರಿಗುಣಾತ್ಮಕವಾದ ಪ್ರಕೃತಿ. ಅವರಲ್ಲಿ ಪ್ರಕೃತಿ ಅಂದರೆ ಅಜ್ಞಾನ. ಜಗತ್ತಿನ ಸೃಷ್ಟಿಯ ಹಿನ್ನೆಲೆಯಲ್ಲಿ ಮೂಲಭೂತವಾದ ಒಂದು ಜಡ, ಇನ್ನೊಂದು ಸರ್ವಶಕ್ತವಾದ ಚೇತನ. ಅವರ ಸಿದ್ಧಾಂತದಲ್ಲಿ ಆ ಜಡ ಅಜ್ಞಾನ, ಚೇತನ ಬ್ರಹ್ಮ. ನಮ್ಮ ಸಿದ್ಧಾಂತದಲ್ಲಿ ಜಡ ತ್ರಿಗುಣಾತ್ಮಕವಾದ ಪ್ರಕೃತಿ, ಚೇತನ ಸರ್ವಶಕ್ತ ಸರ್ವಗುಣಪೂರ್ಣನಾದ ಪರಮಾತ್ಮ. ಅವರ ಸಿದ್ಧಾಂತದಲ್ಲಿ ಪ್ರಕೃತಿಯ ಸ್ಥಾನವನ್ನು ಅಜ್ಞಾನ ತುಂಬಿಕೊಂಡಿದೆ. ಪ್ರಕೃತಿಯ ಕ್ರಿಯೇಷನ್, ಪ್ರಕೃತಿಯ ಸೃಷ್ಟಿ, ಪ್ರಕೃತಿ ಸತ್ಯ, ಆದ್ದರಿಂದ ಜಗತ್ತು ಸತ್ಯ ನಮ್ಮ ಸಿದ್ಧಾಂತದಲ್ಲಿ. ಅವರಲ್ಲಿ ಅಜ್ಞಾನ ಮಿಥ್ಯ, ಆದ್ದರಿಂದ ಅಜ್ಞಾನದ ಕ್ರಿಯೇಷನ್, ಸೃಷ್ಟಿ ಇದು ಮಿಥ್ಯ. ಹೀಗೆ ಸತ್ಯ ಮಿಥ್ಯ ಅನ್ನೋದಕ್ಕೆ ಮೂಲಭೂತವಾದ ಜಡವಸ್ತು ಎಂಥದ್ದು? ಮೂಲಭೂತವಾದ ಜಡವಸ್ತು ಮಿಥ್ಯ, ಆದ್ದರಿಂದ ಜಗತ್ತು ಮಿಥ್ಯ. ಇದು ಅವರ ಸಿದ್ಧಾಂತ. ಅದನ್ನು ಆಚಾರ್ಯರು ಬ್ರಹ್ಮನ ಸ್ವರೂಪದ ಬಗ್ಗೆ ನಮಗೂ ಅವರಿಗೂ ವಿವಾದ ಇದೆ. ಬ್ರಹ್ಮನು ನಿರ್ಗುಣ ಅನ್ನೋದು ಅವರ ವಾದ, ಬ್ರಹ್ಮನು ಸಗುಣ ಅನ್ನೋದು ನಮ್ಮ ವಾದ. ಜಡವಾದ ಅವಿದ್ಯೆ, ಆ ಅವಿದ್ಯೆಯ ಪರಿಣಾಮ ಈ ಜಗತ್ತು ಅನ್ನೋದು ಅವರ ವಾದ. ಇದನ್ನು ಖಂಡನೆ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಅವಿದ್ಯೆಯ ಕಲ್ಪನೆ ಸರಿಯಲ್ಲ. ಆ ಅವಿದ್ಯೆಯನ್ನು ನಾವು ಒಪ್ಪಿದ್ದೇವೆ, ಆದರೆ ನಿಮ್ಮ ಮತದಲ್ಲಿ ಅವಿದ್ಯೆಗೆ ಕೆಲಸ ಇಲ್ಲ, ಅದಕ್ಕೆ ಆಶ್ರಯ ಇಲ್ಲ, ವಿಷಯ ಇಲ್ಲ. ಆಶ್ರಯ ಯಾವುದು ಹೇಳಬೇಕು? ಜೀವ, ಜಡ, ಬ್ರಹ್ಮ. ಜೀವ ಜಡಗಳು ಅವಿದ್ಯೆಯ ಕಾರ್ಯ, ಆದ್ದರಿಂದ ಕಾರ್ಯವನ್ನು ಕಾರಣವು ಆಶ್ರಯಿಸಿಕೊಂಡಿರೋದಿಲ್ಲ. ಕಾರಣದ ಮೇಲೆ ಕಾರ್ಯವು ಡಿಪೆಂಡ್ ಆಗಿರುತ್ತೆ ಹೊರತು ಕಾರ್ಯದ ಮೇಲೆ ಕಾರಣವು ಡಿಪೆಂಡ್ ಆಗಿರಲ್ಲ. ಆದ್ದರಿಂದ ಅವಿದ್ಯೆಗೆ ಆಶ್ರಯವಾದದ್ದು ಜೀವನೂ ಅಲ್ಲ, ಜಡವೂ ಅಲ್ಲ. ಇನ್ನು ಇರೋದು ಯಾವುದು? ಬ್ರಹ್ಮ ಒಂದೇ. ಆ ಬ್ರಹ್ಮನನ್ನ ಅವಿದ್ಯೆ ಆವರಿಸಿಕೊಂಡಿದೆ, ಆಶ್ರಯಿಸಿಕೊಂಡಿದೆ ಅಂದರೆ ಆ ಅವಿದ್ಯೆಯ ಕೆಲಸ ಏನು? ಬ್ರಹ್ಮನ ತಿಳುವಳಿಕೆ ಬಾರದೇ ಇರುವಂತೆ ಮಾಡೋದು. ಆದರೆ ಬ್ರಹ್ಮನ ತಿಳುವಳಿಕೆ ಬಾರದೇ ಇರುವಂತೆ ಮಾಡೋಕ್ಕೆ ಸಾಧ್ಯನಾ ವಿದ್ಯೆ? ಬ್ರಹ್ಮನು ಸ್ವಪ್ರಕಾಶ. ಸ್ವಪ್ರಕಾಶ ಆದಮೇಲೆ ಬ್ರಹ್ಮ ತನ್ನನ್ನು ತಾನು ತಿಳಿದಿರಬೇಕಾದ್ರೆ ಅವಿದ್ಯೆಯ ಕೈವಾಡ ಏನು? ಅಲ್ಲ, ನೀವು ಒಪ್ತಿರಲ್ಲ ಜೀವನಿಗೆ ಅವಿದ್ಯೆ ಇದೆ, ಜೀವಾಚ್ಛಾದಿಕ ಅಂತ. ಅವನಿಗೆ ತನ್ನ ಸ್ವರೂಪದ ಜ್ಞಾನ ಇದ್ದರೂ ತನ್ನ ಆನಂದ ರೂಪದ ಜ್ಞಾನ ಇಲ್ಲ ಅಂತ ನೀವು ಹೇಳ್ತಿರೋ ಇಲ್ಲೋ? ಹಾಗೆ ಬ್ರಹ್ಮನ ಸ್ವರೂಪದ ಜ್ಞಾನ ನಮಗಿದ್ರೂ ಅದ್ವಿತೀಯತ್ವ, ಬ್ರಹ್ಮನು ಅದ್ವಿತೀಯ, ಜಗತ್ತೆಲ್ಲ ಸುಳ್ಳು ಅನ್ನೋ ಜ್ಞಾನವನ್ನು ಬರದೇ ಇದ್ದಂತೆ ಅವಿದ್ಯೆ ತಡೀತದೆ ಅಂದರೆ, ಹಾಗಾದರೆ ಬ್ರಹ್ಮನಲ್ಲಿ ಬ್ರಹ್ಮ ಬಿಟ್ಟು ಬೇರೆ ಧರ್ಮ ಒಪ್ಪಿಯೋ? ಅದ್ವಿತೀಯತ್ವ ನಿರ್ವಿಶೇಷ. ಅದು ನಿರ್ವಿಶೇಷ ಆದಮೇಲೆ ಅಲ್ಲಿ ಗುಣಗಳು ಇಲ್ಲ, ಇರೋದು ಬ್ರಹ್ಮ ಒಂದೇ, ಅದು ಸ್ವಪ್ರಕಾಶ. ಅಲ್ಲಿಗೆ ನಿಮ್ಮ ರೀತಿಯಿಂದ
ಅವಿದ್ಯೆಗೆ ಆಶ್ರಯ ಇಲ್ಲ, ಅಷ್ಟೇ ಅಲ್ಲ ವಿಷಯವೂ ಇಲ್ಲ. ಯಾವುದರ ಸ್ವರೂಪವನ್ನು ಮುಚ್ಚಬೇಕು? ಜಡ ಜೀವರು ಅವಿದ್ಯೆಯ ಕಾರ್ಯ. ಅವಿದ್ಯೆ ಬಂದ ಮೇಲೆ ಅದು ಬರುವಂಥದ್ದು, ಅದನ್ನು ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಅವಿದ್ಯೆಗಿಂತ ಮುಂಚೆ ಇರೋದು ಬ್ರಹ್ಮ, ಅವನ ಸ್ವರೂಪವನ್ನು ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಅವಿದ್ಯೆಗೆ ಆಶ್ರಯ ವಿಷಯಗಳು ಇಲ್ಲದೇ ಇರೋದ್ರಿಂದ ಅವಿದ್ಯೆ ಅನ್ನೋ ಕಲ್ಪನೆಯೇ ನಿಮ್ಮ ಸಿದ್ಧಾಂತ ಪ್ರಕಾರ ಕೂಡಲ್ಲ. ಯಾವತ್ತು ಅವಿದ್ಯೆ ಮುರಿದು ಬಿತ್ತೋ ಈ ಪ್ರಪಂಚದ ಮಿಥ್ಯಾತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ. ಅಲ್ಲಿಗೆ ಹೋಗಲಿಲ್ಲ ಆಚಾರ್ಯರು. ಶಾಸ್ತ್ರಂ ವ್ಯರ್ಥಿ ಭವಿಷ್ಯತಿ ಅಂದರು. ಅವಿದ್ಯೆ ಇದ್ರೆ ಅವಿದ್ಯಾ ನಿವೃತ್ತಿಯಾಗಿ ಸುಖ ಸ್ವರೂಪದ ಅಭಿವ್ಯಕ್ತಿಗೆ ಶಾಸ್ತ್ರದ ಅಗತ್ಯ ಬೇಕು. ಯಾವತ್ತು ಅವಿದ್ಯೆಯೇ ಇಲ್ವೋ ಶಾಸ್ತ್ರದ ಅಗತ್ಯ ಇಲ್ಲ. ಶಾಸ್ತ್ರಕ್ಕೆ ವಿಷಯವೂ ಇಲ್ಲ, ಶಾಸ್ತ್ರಕ್ಕೆ ಪ್ರಯೋಜನವೂ ಇಲ್ಲ. ವ್ಯರ್ಥಿ ಭವಿಷ್ಯತಿ ಅನ್ನೋದಕ್ಕೆ ಎರಡು ಅರ್ಥವನ್ನು ಹೇಳಿದ್ದಾರೆ ಆಚಾರ್ಯ. ಪ್ರಯೋಜನವೂ ಇಲ್ಲ, ವಿಷಯವೂ ಇಲ್ಲ. ಇವಿಷ್ಟು ಹಿಂದೆ ನಾವು ನೋಡಿದ್ದೇವೆ. ಕಿಂಚ ಅಸ್ತು ವಾ ಬಂಧಃ ಅಜ್ಞಾನೋಪಾದಾನಕಃ ತಥಾಪಿ ಅಜ್ಞಾನಸ್ಯ ಸತ್ಯತ್ವೇ ಬಂಧಸ್ಯಾಪಿ ಸತ್ಯತ್ವಾತ್ ಸತ್ಯಸ್ಯ ಚ ಜ್ಞಾನನಿವರ್ತ್ಯತ್ವ ಅಭಾವ ಅಭ್ಯುಪಗಮಾತ್ ಶಾಸ್ತ್ರಸ್ಯ ವೈಯರ್ಥ್ಯಂ ತದವಸ್ಥಮೇವ. ಇದುವರೆಗೆ ಅಜ್ಞಾನ ಇಲ್ಲಾದ್ರಿಂದ ಶಾಸ್ತ್ರ ವ್ಯರ್ಥ ಅಂದ. ಅದೇ ಶ್ಲೋಕಕ್ಕೆ ಇನ್ನೊಂದು ಅರ್ಥ, ಅಜ್ಞಾನ ಇದೆ ಅಂದರೂ ಶಾಸ್ತ್ರ ವ್ಯರ್ಥ. ಯಾಕೆ? ಆ ಅಜ್ಞಾನವು ಸತ್ಯವೋ ಮಿಥ್ಯಾವೋ? ಆ ಅಜ್ಞಾನ ಸತ್ಯ ನಮ್ಮ ಪ್ರಕೃತಿ ಥರ ಅಂತಾದರೆ ಜಗತ್ತು ಮಣ್ಣಿನಿಂದಾದ ಮಡಿಕೆ, ಮಣ್ಣೂ ಸತ್ಯ, ಮಡಿಕೆಯೂ ಸತ್ಯ. ಅಜ್ಞಾನವೂ ಸತ್ಯ, ಅಜ್ಞಾನದ ಸೃಷ್ಟಿಯಾದ ಈ ಪ್ರಪಂಚವೂ ಸತ್ಯ. ಅಂದಮೇಲೆ ಬ್ರಹ್ಮನ ಜ್ಞಾನ ಬಂದಾಗ ಪ್ರಪಂಚ ಇಲ್ಲ ಅಂತಾಗೋಕ್ಕೆ ಸಾಧ್ಯ ಇಲ್ಲ. ಅವನದೇ ಸಿದ್ಧಾಂತ, ಜ್ಞಾನದಿಂದ ಅಸತ್ಯವೂ ನಿವೃತ್ತಿಯಾಗುತ್ತೆ ಹೊರತು ಸತ್ಯವೂ ನಿವೃತ್ತಿ ಆಗೋದಿಲ್ಲ. ಉದಾಹರಣೆ ನೋಡ್ರಿ, ಹಗ್ಗವನ್ನು ಹಾವು ಅಂತ ತಿಳಿದು ಭಯ ಬಂತು. ಈ ಭಯ ನಿವೃತ್ತಿಯಾಗುವುದು ಯಾವುದರಿಂದ? ಹಗ್ಗದ ಜ್ಞಾನದಿಂದ. ಹಗ್ಗದ ಜ್ಞಾನ ಬಂದಾಗ ಹಾವು ಹೋಯಿತು, ಹಾವು ಹೋದಾಗ ಭಯ ಹೋಯಿತು. ಹಾಗಾದರೆ ಜ್ಞಾನದಿಂದ ಹೋಗೋದು ಯಾವುದು? ಭಯ. ಅಂದರೆ ಮಿಥ್ಯ, ಅಜ್ಞಾನದ ಕ್ರಿಯೇಷನ್. ಅಜ್ಞಾನ ಮಿಥ್ಯ ಆದ್ರಿಂದ ಅಜ್ಞಾನದ ಸೃಷ್ಟಿಯು ಮಿಥ್ಯಾಭೂತವಾದದ್ದು, ಜ್ಞಾನದಿಂದ ನಾಶ ಆಗುತ್ತೆ. ಅಜ್ಞಾನವು ಸತ್ಯ, ಅದರ ಪರಿಣಾಮವಾದ ಜಗತ್ತು ಸತ್ಯ. ಅಂದರೆ ಸತ್ಯವು ಜ್ಞಾನದಿಂದ ಸಾಯಲ್ಲ ಅಂತ ಅವನದೇ ಸಿದ್ಧಾಂತ. ಅಂದಮೇಲೆ ಅಜ್ಞಾನವು ಇದೆ ಅಂತ ಒಪ್ಪಿಕೊಂಡ್ರೂ, ಒಪ್ಪಿಕೊಳ್ಳೋಕೆ ಬರೋದಿಲ್ಲ, ವಿಷಯ ಇಲ್ಲ, ಆಶ್ರಯ ಇಲ್ಲ, ಇದೆ ಅಂತ ಒಪ್ಪಿಕೊಂಡ್ರೂ ಆ ಅಜ್ಞಾನ ಸತ್ಯ. ಆದರೆ ಜ್ಞಾನದಿಂದ ಅಜ್ಞಾನದ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನವು ಅಸತ್ಯಕ್ಕೆ ಮಾತ್ರ ನಾಶಕ, ಸತ್ಯಕ್ಕೆ ಅಲ್ಲ. ಶಾಸ್ತ್ರ ಏನು ಮಾಡಿಕೊಡುತ್ತೆ? ಜ್ಞಾನ ತಂದು ಕೊಡುತ್ತೆ. ಜ್ಞಾನದಿಂದ ಏನು ನಾಶ ಆಗಬೇಕು? ಅಜ್ಞಾನ. ಅಜ್ಞಾನ ನಾಶ ಆಗಲ್ಲ, ಅದು ಸತ್ಯ. ಆದ್ರಿಂದ ಜ್ಞಾನ ಬಂದರೂ ನಾನು ಸಾಯಲ್ಲ ಅನ್ನುತ್ತೆ. ಅಂದ್ರೆ ಅಜ್ಞಾನವನ್ನು ಸತ್ಯ ಅಂತ ಒಪ್ಪಿಕೊಳ್ಳೋಕ್ಕೆ ಆಗಲ್ಲ. ಒಂದು ನನ್ವತ ಏವ ಅಜ್ಞಾನಸ್ಯಾಪಿ ಮಿಥ್ಯಾತ್ವಂ ಉಕ್ತಂ ಮಿಥ್ಯಾಜ್ಞಾನಮಿತಿ, ಸರಿ, ಮಿಥ್ಯಾಜ್ಞಾನ ನಿಮಿತ್ತ ಇತಿ ಸತ್ಯಮುಕ್ತಂ ದುರುಕ್ತಂ ತತ್. ಇಲ್ಲ, ಸತ್ಯ ಆದರೆ ಸಮಸ್ಯೆ ಇದೆ ಅಂದ್ಕೊಂಡೆ ನಾನು ಅಜ್ಞಾನವನ್ನು ಮಿಥ್ಯಾ ಅಂದಿದೆ. ಏವಂಚ ಅಜ್ಞಾನವು ಮಿಥ್ಯ, ಅಜ್ಞಾನದ ಸೃಷ್ಟಿಯಾದ ಜಗತ್ತು ಕೂಡ ಮಿಥ್ಯ. ಅಜ್ಞಾನವು ಮಿಥ್ಯ, ಅಜ್ಞಾನದಿಂದ ಕಾಣುವ ಹಾವು ಕೂಡ ಮಿಥ್ಯ. ಏವಂಚ ಸತ್ಯ ಆದರೆ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡೆ ನಾನು ಮಿಥ್ಯ ಅಂತ ಹೇಳಿದ್ದೇನೆ. ಅಂದರೆ ಸತ್ಯಂ ನೀನು ಹೇಳಿದ್ದಿ, ದುರುಕ್ತಂ ಸತ್, ಸತ್ಯ ಮುಕ್ತಂ ದುರುಕ್ತಂ ತತ್.
ನೀನು ಅಜ್ಞಾನವು ಮಿಥ್ಯಾ, ಪ್ರಾಬ್ಲಮ್ಗೋಸ್ಕರ ಮಿಥ್ಯಾ ಅಂತ ಹೇಳಿದ್ದೆ ಹೌದು, ಆದರೆ ಅದು ಸರಿಯಲ್ಲ, ಮಿಥ್ಯಾ ಅಂತ ಹೇಳೋಕೆ ಬರಲ್ಲ, ನೀನು ತೋರಿಸ್ತಾರೆ ಅದನ್ನು. ತಥಾಹಿ ಮಿಥ್ಯಾ ಚೇತ್ ಅಜ್ಞಾನಂ ತದಪಿ ಆತ್ಮನಿ ಆರೋಪಿತಮಿತಿ ವಕ್ತವ್ಯಂ. ಮಿಥ್ಯಾಭೂತಸ್ಯ ಅಶೇಷಸ್ಯ ತಥಾತ್ವ ಅಭ್ಯುಪಗಮಾತ್ ತಥಾ ಚ ಅಜ್ಞಾನಾರೋಪಃ ಸ್ವಾಭಾವಿಕಃ ಸಹೇತುಕೋ ವಾ ಆದ್ಯೇ ಅನಿರ್ಮೋಕ್ಷ ಪ್ರಸಂಗಃ ಸ್ವಾಭಾವಿಕಸ್ಯ ನಿವೃತ್ತ್ಯನುಪಪತ್ತೇಃ ಉಪಪತ್ತೌ ವಾ ಆತ್ಮರೂಪಸ್ಯಾಪಿ ಸದಾಪತ್ತೇಃ. ಅಜ್ಞಾನವು ಮಿಥ್ಯಾ ಅಂತ ನಾನು ಹೇಳಿದ್ದೇನೆ ಅಂತಂದರೆ ನೀನು ಹೇಳಿದ್ದಿ, ಅದನ್ನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ. ಮಿಥ್ಯಾ ಅಂದರೆ ಏನು ಹೇಳಿ? ಹಗ್ಗದ ಹಾವು ಮಿಥ್ಯಾ ಅಂದ್ರೇನು? ಹಗ್ಗದಲ್ಲಿ ಆರೋಪಿತ, ಅಲ್ಲಿ ಹಾವಿಲ್ಲ, ಹಗ್ಗವನ್ನೇ ಹಾವು ಅಂತ ನಾವು ತಿಳಿದಿದ್ದೀವಿ. ನಮ್ಮ ಕನ್ನಡದ ಭಾಷೆಯನ್ನು ಶಾಸ್ತ್ರದಲ್ಲಿ ಆರೋಪಿತ ಅಂತ ಕರೀತಾರೆ. ಹಗ್ಗದಲ್ಲಿ ಹಾವು ಆರೋಪಿತ. ಅಜ್ಞಾನವು ಮಿಥ್ಯಾ ಅಂದ್ರೆ ಏನರ್ಥ? ಅಜ್ಞಾನವು ಆರೋಪಿತ. ಎಲ್ಲಿ? ಅವನಿಗೆ ಗತಿ ಇರೋದು ಒಂದೇ, ಬ್ರಹ್ಮ. ಮತ್ತೆ ಉಳಿದಿದ್ದೆಲ್ಲ ಆರೋಪಿತನೇ. ಪರ್ಮನೆಂಟ್ ಯಾರು? ಬ್ರಹ್ಮ. ಪರ್ಮನೆಂಟ್ರಲ್ಲಿ ಟೆಂಪ್ರರಿ ಆರೋಪಿತ ಆಗುತ್ತೆ. ಅಲ್ಲಿಗೆ ಅಜ್ಞಾನವು ಮಿಥ್ಯಾ ಅನ್ನಬೇಕಾದ್ರೆ ಅಜ್ಞಾನವು ಆರೋಪಿತ ಅನ್ನಬೇಕು. ಯಾರಲ್ಲಿ ಆರೋಪಿತ? ಬ್ರಹ್ಮ. ಬ್ರಹ್ಮನಲ್ಲಿ ಅಜ್ಞಾನವು ಆರೋಪಿತ, ಇಂಪೋಸ್ಡ್ ಅಂತ ಅರ್ಥ. ಹಗ್ಗದಲ್ಲಿ ಹಾವು ಹೇಗೆ ಆರೋಪಿತನೋ ಬ್ರಹ್ಮನಲ್ಲಿ ಅಜ್ಞಾನವು ಆರೋಪಿತ, ಆದ್ರಿಂದ ಮಿಥ್ಯಾ. ಈ ಆರೋಪ ಅಂದರೆ ಬ್ರಹ್ಮನಲ್ಲಿ ಅಜ್ಞಾನವನ್ನು ನಾವು ತಿಳಿಯೋದು, ಇಂಪೋಸ್ ಮಾಡೋದು. ಇದು ಸ್ವಾಭಾವಿಕನೋ ಯಾವುದೋ ಒಂದು ಕಾರಣ ಇದೆಯಾ ಹೇಳು ಆರೋಪ ಮಾಡಿ. ನೋಡಿ, ಉದಾಹರಣೆಗೆ ಹಗ್ಗದಲ್ಲಿ ಹಾವನ್ನು ಆರೋಪ ಮಾಡ್ತೀವಿ. ಸ್ವಾಭಾವಿಕನೋ ಯಾವುದೋ ಒಂದು ರೀಸನ್ ಇದೆಯಾ? ರೀಸನ್ ಇದೆ. ಮಬ್ಬು ಕತ್ತಲೆ ಇರಬೇಕು, ಹಾವಿನ ಥರ ಇರಬೇಕದು, ಒಂದು ರೀಸನ್ ಬೇಕು. ಹಾಗೆ ಬ್ರಹ್ಮನಲ್ಲಿ ಅಜ್ಞಾನವನ್ನು ನೀನು ಆರೋಪ ಮಾಡ್ತೀಯಲ್ಲ, ಇದಕ್ಕೊಂದು ರೀಸನ್ ಇದೆಯೋ ಇಲ್ವೋ? ರೀಸನ್ ಇಲ್ಲ ಅಂದರೆ ಸ್ವಾಭಾವಿಕ ಅಂತ. ಯಾವುದು ಸ್ವಾಭಾವಿಕನೋ ಅದು ನಿವೃತ್ತಿ ಆಗಬಾರದು. ಅವನದೇ ಸಿದ್ಧಾಂತ. ಸ್ವಾಭಾವಿಕವಾದ್ದು ಯಾವತ್ತೂ ನಿವೃತ್ತಿ ಆಗಲ್ಲ. ನೋಡಿ, ನೀರಿನಲ್ಲಿ ಥಂಡಿ ಸ್ವಭಾವ ಇದೆ, ಕೆಲವು ನೀರು ಥಂಡಿ ಅಲ್ಲ. ಇರುತ್ತಾ? ಬೆಂಕಿ ಸಂಪರ್ಕ ಆದರೆ ಬೇರೆ ವಿಷಯ. ಬೆಂಕಿಯಲ್ಲಿ ಬಿಸಿ ಅನ್ನೋ ಸ್ವಭಾವ ಇದೆ, ಕೆಲವು ಬೆಂಕಿ ಬಿಸಿ ಇಲ್ಲ. ಆಗುತ್ತಾ? ಸ್ವಾಭಾವಿಕ ಯಾವತ್ತೂ ನಿವೃತ್ತಿ ಆಗಲ್ಲ. ನೀವು ಸ್ವಾಭಾವಿಕವಾಗಿ ಸಿಟ್ಟಿನ ಸ್ವಭಾವದವರಾದರೆ ಕೆಲವು ಟೈಮಲ್ಲಿ ನೀವು ನಾನು ಸಿಟ್ಟಿಲ್ಲ ಅಂತ ನಾಟಕ ಆಡ್ಬೋದು. ಆದರೆ ಒಂದಲ್ಲ ಒಂದು ಟೈಮಲ್ಲಿ ಮನೆಯಲ್ಲಿ ಮನೆಯಾಚೆ ಮೇಲೆ ಆದರೂ ಸಿಡ್ಕೋತೀರಿ ನೀವು. ಯಾವುದು ಸ್ವಾಭಾವಿಕವೋ ಅದು ಯಾವತ್ತೂ ವ್ಯತ್ಯಾಸ ಆಗಬಾರದು. ಹಾಗಾದರೆ ಅಜ್ಞಾನವನ್ನು ಬ್ರಹ್ಮನಲ್ಲಿ ಆರೋಪ ಮಾಡಿದ್ದು ಸ್ವಾಭಾವಿಕ, ಯಾವುದೇ ರೀಸನ್ ಇಲ್ಲ ಅಂದರೆ, ರೀಸನ್ ಇಲ್ಲದೇ ಇರೋದು ನಾಶ ಆಗಬಾರದು. ನೋಡಿ, ಉದಾಹರಣೆಗೆ ತೋರಿಸ್ಕೊಡ್ತಾರೆ. ಆತ್ಮ ಸ್ವರೂಪ ಸ್ವಾಭಾವಿಕ. ಯಾವತ್ತಾದರೂ ಆತ್ಮ ಇಲ್ಲ ಅಂತ ಆಗ್ತಾನ? ಇಲ್ಲ. ಆತ್ಮ ನಿತ್ಯ. ಆತ್ಮನಲ್ಲಿ ಅಜ್ಞಾನದ ಆರೋಪನೂ ಸ್ವಾಭಾವಿಕ, ಅದಕ್ಕೆ ಯಾವ ಕಾರಣವೂ ಇಲ್ಲ ಅಂದರೆ ಅಜ್ಞಾನವು ನಿವೃತ್ತಿ ಆಗಲೇಬಾರದು. ಅಜ್ಞಾನ ನಿವೃತ್ತಿ ಆಗಲಿಲ್ಲ ಅಂದರೆ ಅನಿರ್ಮೋಕ್ಷ ಪ್ರಸಂಗ, ಯಾರಿಗೂ ಮೋಕ್ಷ ಇಲ್ಲ. ಆದ್ದರಿಂದ ಅಜ್ಞಾನವು ಮಿಥ್ಯ ಅನ್ನಬೇಕಾದ್ರೆ ಆತ್ಮನಲ್ಲಿ ಆರೋಪಿತ. ಆರೋಪಿತ ಅಂದರೆ ಆ ಆರೋಪವು ಸ್ವಾಭಾವಿಕನೋ ಅಂದರೆ ಸ್ವಾಭಾವಿಕ ಅಂತ ಹೇಳೋಕೆ ಬರಲ್ಲ. ಉಳಿದಿದ್ದೇನೋ
ಅಜ್ಞಾನದ ಆರೋಪಕ್ಕೆ ಯಾವುದೋ ಒಂದು ಕಾರಣ ಇದೆ, ನಿಮಿತ್ತ ಇದೆ, ಅದನ್ನು ನೀನು ತೋರಿಸ್ಕೊಡ್ಬೇಕು. ದ್ವಿತೀಯೇಪಿ ಕಿಂ ಆತ್ಮಸ್ವರೂಪಮೇವ ನಿಮಿತ್ತಂ ಅಜ್ಞಾನಾರೋಪಸ್ಯ ಉತ ಅಜ್ಞಾನಂ ನಾದ್ಯಃ ನಿಷ್ಕಲಂಕೈಕರಸ ಅದ್ವಿತೀಯಸ್ಯ ಚೈತನ್ಯಸ್ಯ ಸದಯೋಗಾತ್ ಯೋಗೇವ ಅಹಂಕಾರ ರಜತಾದಿ ಸಮಾರೋಪಸ್ಯಾಪಿ ತಥಾತ್ವೋಪಪತ್ತೌ ಅಜ್ಞಾನಕಲ್ಪನಾ ವೈಯರ್ಥ್ಯಾತ್ ಚೈತನ್ಯಮಾತ್ರಹೇತುಕಸ್ಯ ಮೋಕ್ಷೇಪಿ ಪ್ರಸಂಗಾಚ್ಚ ದ್ವಿತೀಯೇ ದೂಷಣಮಾಹ ಅಜ್ಞಾನಸ್ಯೇತಿ. ಬ್ರಹ್ಮನಲ್ಲಿ ಅವಿದ್ಯೆಯು ಆರೋಪಿತ, ಅದಕ್ಕೊಂದು ಕಾರಣ ಇದೆ ಅಂತ ಎರಡನೇ ಪಕ್ಷ. ಅಲ್ಲಿ ಮತ್ತೆ ಎರಡು ಪ್ರಶ್ನೆ. ಕಾರಣ ಇದೆ ಅಂದರೆ ಯಾವುದು ಕಾರಣ? ಬ್ರಹ್ಮನೇ ಕಾರಣನೋ ಬ್ರಹ್ಮ ಅತಿರಿಕ್ತವಾದ ಇನ್ನೊಂದು ರೀಸನ್ ಇದೆಯಾ, ಕಾರಣ ಇದೆಯಾ? ಅಜ್ಞಾನವನ್ನು ಬ್ರಹ್ಮನಲ್ಲಿ ಆರೋಪ ಮಾಡ್ತೇವೆ, ಯಾಕೆಂದ್ರೆ ಬ್ರಹ್ಮ ಆದ್ರಿಂದ ಅವನ್ನೆಲ್ಲ ಆರೋಪ ಮಾಡ್ತೇವೆ, ಇಷ್ಟೇನೋ? ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಆರೋಪ ಮಾಡ್ತೇವೆ? ನೋಡಿ, ಹಗ್ಗದಲ್ಲಿ ಹಾವನ್ನು ಆರೋಪ ಮಾಡ್ತೇವೆ. ಹಗ್ಗ ಅನ್ನೋದೇ ಅದಕ್ಕೆ ರೀಸನ್ ಅಲ್ಲ. ಹಗ್ಗ ಅನ್ನೋದು ಒಂದು ರೀಸನ್. ಮತ್ತೆ ಹಾವಿನ ಥರ ಡೊಂಕಾಗಿದೆ, ಹಾವಿನ ಸಾದೃಶ್ಯ. ಎರಡನೇದ್ದು ನಮಗೆ ಇರುವ ಹಗ್ಗದ ಅಜ್ಞಾನ. ಅಲ್ಲಿಗೆ ಹಗ್ಗದ ಸರಿಯಾದ ಜ್ಞಾನ ಇಲ್ಲದೆ ಹಾವಿನಂತೆ ಇರುವ ಹಗ್ಗದಲ್ಲಿ ಹಾವು ಅಂತ ನಾವು ಆರೋಪ ಮಾಡ್ತೇವೆ. ಅದರ ಆರೋಪ ಮಾಡಲಿಕ್ಕೆ ಹಗ್ಗವೂ ಕಾರಣ, ಹಗ್ಗದ ಜೊತೆಯಲ್ಲಿ ಬೇರೆಯೂ ಕಾರಣಗಳಿದೆ. ಬ್ರಹ್ಮ ಹಗ್ಗದ ಜಾಗದಲ್ಲಿದ್ದಾನೆ. ಬ್ರಹ್ಮನಲ್ಲಿ ಅಜ್ಞಾನವನ್ನು ಇಂಪೋಸ್ ಮಾಡ್ತೀಯ. ಬ್ರಹ್ಮನಷ್ಟೇ ಕಾರಣನೋ ಅಥವಾ ಬೇರೆ ಕಾರಣಗಳು ಇವೆಯೋ? ಬ್ರಹ್ಮ ಮಾತ್ರ ಕಾರಣ ಅಂದರೆ ಆರೋಪ ಮಾಡಲಿಕ್ಕೆ ಕಾರಣ ಯಾರು? ಬ್ರಹ್ಮ. ಹಾಗಾದರೆ ಬ್ರಹ್ಮನು ಸರ್ವತ್ರ ಇದ್ದಾನೆ. ಅವನ ಸಿದ್ಧಾಂತ ಏನು ಅಂದರೆ ಹಗ್ಗದಲ್ಲಿ ಹಾವಿನ ಆರೋಪ ಅಲ್ಲ ಅವನ ಸಿದ್ಧಾಂತ. ಹಗ್ಗದಲ್ಲಿ ಆ ಜಾಗದಲ್ಲಿರುವ ಚೈತನ್ಯವು ಆರೋಪಕ್ಕೆ ಅಧಿಷ್ಠಾನ. ಶುಕ್ತಿಯಲ್ಲಿ ರಜತದ ಆರೋಪ ಅಲ್ಲ. ಮತ್ತೆ ಶುಕ್ತ್ಯವಚ್ಛಿನ್ನ ಚೈತನ್ಯದಲ್ಲಿ ರಜತದ ಆರೋಪ. ಇದು ಅವರ ಸಿದ್ಧಾಂತ. ಚೈತನ್ಯ ಬಿಟ್ಟು ಬೇರೆ ಎಲ್ಲೂ ಆರೋಪ ಇಲ್ಲ ಅವನ ಸಿದ್ಧಾಂತದ. ಒಂದು ವೇಳೆ ಆರೋಪಕ್ಕೆ ಚೈತನ್ಯ ಮಾತ್ರ ಕಾರಣ ಅಂತ ನೀನಿಲ್ಲಿ ಹೇಳೋದಾದರೆ, ಅಜ್ಞಾನದ ಆರೋಪಕ್ಕೆ ಶುಕ್ತಿ, ಅಹಂಕಾರ, ಅಹಂಕಾರದಲ್ಲಿ ಜೀವನು ಆರೋಪಿತ, ಚೈತನ್ಯವು ಆರೋಪಿತ ಅಂತಾನೆ. ಅಹಂಕಾರ, ಶುಕ್ತಿ ಇದರ ಅಗತ್ಯವೇ ಇಲ್ಲ, ಚೈತನ್ಯ ಮಾತ್ರ ಆರೋಪಕ್ಕೆ ಕಾರಣ. ಅಲ್ಲಿಗೆ ಉಳಿದದ್ದು ಯಾವುದೂ ಭ್ರಮೆಗೆ ಕಾರಣ ಆಗಬಾರದು. ಒಂದು. ಎರಡನೇದ್ದು, ಚೈತನ್ಯವು ಕಾರಣ ಅಂತಾದ ಮೇಲೆ, ಚೈತನ್ಯ ಬಿಟ್ಟು ಬೇರೆ ಯಾವುದೂ ಕಾರಣ ಇಲ್ಲ ಅಂತಾದ್ಮೇಲೆ, ಮೋಕ್ಷ, ಜೀವನಿಗೆ ಮೋಕ್ಷ ಆದಾಗ ಚೈತನ್ಯ ಇದೆಯೋ ಇಲ್ವೋ? ಇದೆ. ಅಂದಮೇಲೆ ಅಲ್ಲೂ ಆರೋಪ ಬರಬೇಕಾಗಿತ್ತು. ಮೋಕ್ಷದಲ್ಲೂ ಈ ರಗಳೆಗಳೆಲ್ಲ ಬರಬೇಕಾಗಿತ್ತು ಆರೋಪ. ಯಾಕೆ? ಆರೋಪಕ್ಕೆ ಕಾರಣ ಯಾವುದು? ಚೈತನ್ಯ. ಅಲ್ಲಿಗೆ ಅಜ್ಞಾನದ ನಿವೃತ್ತಿನೇ ಆಗದೇ ಇರಬೇಕಾಗಿತ್ತು. ಆದ್ದರಿಂದ ಇನ್ನೇನು ಹೇಳಬೇಕು? ಉಳಿದಿದ್ದು ಇನ್ನೊಂದು, ಅಜ್ಞಾನದ ಆರೋಪಕ್ಕೆ ಚೈತನ್ಯ ಮಾತ್ರ ಕಾರಣ ಅಲ್ಲ, ಬೇರೆ ಯಾವುದೋ ಕಾರಣ ಇದೆ. ಏನು ಕಾರಣ? ಹಗ್ಗದಲ್ಲಿ ಹಾವು ಅಂತ ಭ್ರಮಿಸಕ್ಕೆ ಏನು ಕಾರಣ? ಹಾವುನ ಥರ ಇದೆ ಸಾದೃಶ್ಯ. ಇನ್ನೊಂದು, ಹಗ್ಗ ಅಂತ ಗೊತ್ತಾಗಿಲ್ಲ ನಮಗೆ, ಅಜ್ಞಾನ. ಹಾಗೆ ಬ್ರಹ್ಮನಲ್ಲಿ ಅಜ್ಞಾನವನ್ನು ಆರೋಪ ಮಾಡಬೇಕಾದ್ರೆ ಬ್ರಹ್ಮ ಅಜ್ಞಾನ ಥರ ಇರಬೇಕು. ಹೌದಾ? ಅಜ್ಞಾನ ಥರ ಇದ್ದಾನ.
ಇನ್ನೊಂದು ಅಜ್ಞಾನ ಬೇಕು. ಹಗ್ಗದ ಅಜ್ಞಾನ ಇದ್ದಿದ್ದರಿಂದ ಹಾವು ಆರೋಪ ಮಾಡಬೇಕು. ಬ್ರಹ್ಮನ ಅಜ್ಞಾನ ಇದ್ದಿದ್ದರಿಂದ ಬ್ರಹ್ಮನಲ್ಲಿ ಅಜ್ಞಾನವನ್ನು ಆರೋಪ ಮಾಡಬೇಕು. ಅಲ್ಲಿಗೆ ಅಜ್ಞಾನವನ್ನು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಅಪ್ಪ ಇನ್ನೊಂದು ಅಜ್ಞಾನ ಬೇಕು. ಆ ಅಜ್ಞಾನ ಮತ್ತೆ ಸತ್ಯನೋ ಮಿಥ್ಯನೋ? ಅದು ಮಿಥ್ಯ. ಅದನ್ನು ಆರೋಪ ಮಾಡಲಿಕ್ಕೆ ಅದಕ್ಕೆ ಇನ್ನೊಂದು ಅಪ್ಪ ಬೇಕು. ಅಜ್ಞಾನದ ಪರಂಪರೆಯನ್ನು ಬೆಳೆದು ಒಂದು ಅಜ್ಞಾನವನ್ನು ಉಳಿದಕ್ಕೋಸ್ಕರ ಅಜ್ಞಾನದ ಸರಮಾಲೆಯನ್ನು ಒಪ್ಪಬೇಕಾದಕ್ಕೆ ಬಂದಿತ್ತು. ಆದ್ದರಿಂದ ಅಜ್ಞಾನದ ಸ್ವರೂಪವನ್ನೇ ನೀನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ. ಹಿಂದೆ ಹೇಳಿದ್ದು, ಬೆಳಗಿನ ಪಾಠದಲ್ಲಿ ಹೇಳಿದ್ದು, ಆಶ್ರಯ ಇಲ್ಲ, ವಿಷಯ ಇಲ್ಲ. ಈವಾಗ ಅಜ್ಞಾನವು ಮಿಥ್ಯ ಅಂತ ನಿನಗೆ ಹೇಳೋಕೆ ಬರಲ್ಲ. ಹೇಳೋದಾದ್ರೆ ಸತ್ಯ ಅನ್ನೋ ನನ್ನ ಪ್ರಕೃತಿ ಥರ. ಸತ್ಯ ಆದರೆ ನಿವೃತ್ತಿ ಆಗಬಾರ್ದು, ಅಲ್ಲಿಗೆ ಮೋಕ್ಷ ಇಲ್ಲ ಅಂತ ಆಗ್ಲಿ. ಇದು ಎಲ್ಲೂ ಹೋದರೂ ಕಟ್ಟ ಹಾಕುವ ಒಂದು ಪಟ್ಟು ಇದು ಆಚಾರ್ಯ. ಅದನ್ನು ಆಚಾರ್ಯ ಇಲ್ಲಿ ಹೇಳಿದ್ದಾರೆ. ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಿತಿ. ನೋಡಿ, ಆಚಾರ್ಯ ಹೇಳಿದ್ದು ಇಷ್ಟೇ. ಅಜ್ಞಾನವು ಬ್ರಹ್ಮನಲ್ಲಿ ಅಜ್ಞಾನದಿಂದಾಗಿ ಆರೋಪಿಸಲ್ಪಟ್ಟಿದೆ. ಹಾವು ಹಗ್ಗದಲ್ಲಿ ಅಜ್ಞಾನದಿಂದಾಗಿ ಆರೋಪಿತ ಹೇಗೋ, ಅಜ್ಞಾನವು ಬ್ರಹ್ಮನಲ್ಲಿ ಅಜ್ಞಾನದಿಂದ ಆರೋಪಿತ ಅಂತ ಕಲ್ಪನೆ ಅನವಸ್ಥಿತಿ. ಈ ಅಜ್ಞಾನವನ್ನು ಆರೋಪ ಮಾಡಲಿಕ್ಕೆ ಮತ್ತೊಂದು ಅಜ್ಞಾನ, ಅದನ್ನು ಆರೋಪ ಮಾಡಲಿಕ್ಕೆ ಮತ್ತೊಂದು ಅಂತ ಅನವಸ್ಥಿತಿ. ಇಷ್ಟೇ ಹೇಳಿದ್ದು. ಇದರ ಹಿನ್ನೆಲೆ ಒಂದು ಪ್ಯಾರ ಬರೆದಿದ್ದಾರೆ ನೋಡಿ, ಜಯತೀರ್ಥ ಟೀಕಾಕೃಪಾದ. ಅದು ಆಚಾರ್ಯರ ಒಂದು ವಾಕ್ಯದಲ್ಲಿ ಅವರು ಇಷ್ಟು ಪ್ರಶ್ನೆಗಳನ್ನು ಇಟ್ಟುಕೊಂಡು, ಅಜ್ಞಾನವು ಸತ್ಯನೋ ಮಿಥ್ಯನೋ? ಸತ್ಯ ಆದರೆ ಇಂಥ ತೊಂದರೆ, ಮಿಥ್ಯ ಅಂದರೆ ಅದರ ಆರೋಪಕ್ಕೆ ಕಾರಣ ಯಾವುದು? ಬರೇ ಆತ್ಮನೋ ಬೇರೆನೋ? ಬರೇ ಆತ್ಮ ಆದರೆ ಇಂಥದ್ದು, ಬೇರೆ ಅನ್ನಬೇಕು, ಆವಾಗ ಆಚಾರ ವಾಕ್ಯ. ಹೀಗೆ ಅದಕ್ಕೆ ಸಂಬಂಧಪಟ್ಟ ಮರವನ್ನು ಬೋಳಿಸಬೇಕಾದ್ರೆ ಮೊದಲೇನು ಮಾಡ್ತೀವಿ ಅಂದರೆ ಬುಡದಿಂದ ಕಡ್ದಾಕಲ್ಲ, ಗಲ್ಲುಗಳನ್ನೆಲ್ಲ ಸವರಿ ಆಮೇಲೆ ಬರೇ ರಂಬೆಗಳು ಮಾತ್ರ ಉಳಿದ ಮೇಲೆ ಮರ ಕಡಿಮೆ. ಆ ಗೆಲ್ಲು ಸವರೋ ಕೆಲಸವನ್ನೆಲ್ಲ ಮಾಡಿ ಮರದ ಬುಡಕ್ಕೆ ಕತ್ತರಿ ಹಾಕುವ ಕೆಲಸವನ್ನು ಆಚಾರ್ಯಗೆ ಟೀಕಾಕೃತ್ಪಾದರು ಬಿಡ್ತಾರೆ. ಅದರ ಕೊನೆಯ ತೀರ್ಮಾನ ಏನು ಅಂದರೆ, ಅಜ್ಞಾನವು ಬ್ರಹ್ಮನಲ್ಲಿ ಅಜ್ಞಾನ ಪ್ರಯುಕ್ತವಾಗಿ ಆರೋಪಿತ ಅಂತ ಹೇಳಿದರೆ ಅನವಸ್ಥಿತಿ. ಅಲ್ಲಿಗೆ ತಂದ್ರೆ ನಿಲ್ಲಿ. ನೋಡಿ, ಬ್ರಹ್ಮ ಅನ್ನೋ ಶಬ್ದಕ್ಕೆ ಅರ್ಥ ಪೂರ್ಣ ಅಂದರೆ ಏನು? ಪೂರ್ಣ ಬೃಹತ್ವಾತ್ ಅಂದ್ರೆ ಏನು? ಹೊಟ್ಟೆ ತುಂಬ ಹೊಂದಿದ್ದಾನೆ, ಅದರಿಂದ ಪೂರ್ಣ. ಆಗ ಎಲ್ಲ ರೀತಿ ಎಲ್ಲ ವಿಧ ಅಂದ್ರೆ ಏನು ಹೇಳಿ ಹೇಳ್ತೇನೆ ನೋಡಿ. ಹಾಕ್ತೆ ನೋಡ್ರಿ. ದೇಶತಃ ಪೂರ್ಣ, ಕಾಲತಃ ಪೂರ್ಣ, ವಸ್ತುತಃ ಪೂರ್ಣ. ಗುಣತಃ ಅನ್ನಲ್ಲ, ವಸ್ತುತಃ ಪೂರ್ಣ. ಇವಿಷ್ಟು ನಮಗೂ ಅವರಿಗಿರುವ ವ್ಯತ್ಯಾಸ. ವಸ್ತುತಃ ಪೂರ್ಣ, ದೇಶತಃ ಪೂರ್ಣ ಅಂದರೆ ದೇಶದ ಲಿಮಿಟೇಷನ್ ಇಲ್ಲ. ಇಲ್ಲಿವರೆಗೆ ಬ್ರಹ್ಮ, ಆಮೇಲೆ ಇಲ್ಲ, ಹಾಗಿಲ್ಲ ಬ್ರಹ್ಮ. ಕಾಲತಃ ಪೂರ್ಣ, ಯಾವಾಗಲೂ ಇದ್ದಾನೆ. ವಸ್ತುತಃ ಪೂರ್ಣ, ಇಂಥ ವಸ್ತು ಬ್ರಹ್ಮನಲ್ಲ ಅಂತ ಹೇಳೋಕೆ ಬರಲ್ಲ. ನಮ್ಮ ವೀಕ್ನೆಸ್ ಏನು ಅಂದರೆ, ನಾನು ಅವನಲ್ಲ. ಎಷ್ಟೇ ಫೇಮಸ್ ಆಗಲಿ, ನಮ್ಮ ಭಾರತ ದೇಶದ ಪ್ರಧಾನಿಯೂ ಕೂಡ ಅಮೇರಿಕಾದ ಪ್ರೆಸಿಡೆಂಟು ಅಲ್ಲ, ಅಮೇರಿಕಾದ ಪ್ರೆಸಿಡೆಂಟು ಕೂಡ ಇನ್ನೊಬ್ಬನು ಅಲ್ಲ, ಯೇಸು ಕ್ರಿಸ್ತನ ಅಲ್ಲ ಅಂತ ಅಲ್ಲ. ಅಲ್ಲ ಅನ್ನೋದೊಂದು ವೀಕ್ನೆಸ್. ಬ್ರಹ್ಮನಲ್ಲಿ ಈ ವೀಕ್ನೆಸ್ ಇಲ್ಲ. ಬ್ರಹ್ಮನು ಅದಲ್ಲ, ಇದಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಬ್ರಹ್ಮ. ಅಲ್ಲಿಗೆ ಬ್ರಹ್ಮ ಅಂದರೆ ಯಾವ ವಸ್ತುವಿನ ಎಲ್ಲೆಯೂ ಅವನಿಗೆ ಇಲ್ಲ. ಇಂಥದ್ದು ಬ್ರಹ್ಮ ಆಗಿಲ್ಲ ಅನ್ನೋ ವೀಕ್ನೆಸ್ ಬ್ರಹ್ಮನಲ್ಲಿ ಇಲ್ಲ. ಇದು ಬ್ರಹ್ಮ ಶಬ್ದದ ಅರ್ಥ. ಕೊನೆಯದಿದೆಯಲ್ಲ, ಅದು ನಮಗೂ ಅವರಿಗೆ ಡಿಫರ್. ದೇಶದ ಪೂರ್ಣ ಒಪ್ತೇವೆ, ಕಾಲದ ಪೂರ್ಣ ಒಪ್ತೇವೆ. ವಸ್ತುತಃ ಪೂರ್ಣ ಅನ್ನೋದನ್ನು ಅವರು ಹೇಳಿದ ಅರ್ಥದಲ್ಲಿ ಒಪ್ಪಲ್ಲ. ವಸ್ತುತಃ ಪೂರ್ಣ ಅನ್ನೋದಕ್ಕೆ ನಮ್ಮ ಅರ್ಥ ಏನು ಅಂದರೆ, ಈ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳನ್ನು ನೀವು ಕಾಣ್ತೀರೋ, ಯಾವ ವಸ್ತುವಿನಲ್ಲಿ ಏನೇನು ಗುಣಧರ್ಮಗಳಿದೆಯೋ ಅದೆಲ್ಲ ಬ್ರಹ್ಮನಲ್ಲಿ ಇದೆ. ಇದು ನಮ್ಮ ವಸ್ತುತಃ ಪೂರ್ಣ ಅನ್ನೋ ಶಬ್ದದ ಅರ್ಥ. ಅವರ ಅರ್ಥ ಏನು? ಈ ಪ್ರಪಂಚದಲ್ಲಿ
ಎಷ್ಟೆಲ್ಲ ವಸ್ತುಗಳಿದೆಯೋ ಅದೆಲ್ಲ ಬ್ರಹ್ಮನೇ. ಹಗ್ಗದಲ್ಲಿ ಹಾವು ಕಂಡ್ರೆ ನೀವು ನೋಡಿದ್ಯಾವನ ಹಗ್ಗವೇ, ಹಗ್ಗವೇ ಹಾವು, ಪ್ರಪಂಚವೇ ಬ್ರಹ್ಮ. ಇದು ಅವರ ಅರ್ಥ. ನಾವು ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳ ಗುಣ ಸ್ವಭಾವಗಳು ಕೂಡ ಬ್ರಹ್ಮನಲ್ಲಿ ಇವೆ. ಆದ್ದರಿಂದ ಅವನನ್ನು ತಿಳ್ಕೊಂಡ್ರೆ ಪ್ರಪಂಚ ತಿಳಿದಂತೆ. ಮೈಸೂರಿನ ಜೂ ಗಾರ್ಡನಿಗೆ ಹೋದರೆ ಕಾಡಿನಲ್ಲಿರುವ ಪ್ರಾಣಿಗಳನ್ನೆಲ್ಲ ತಿಳ್ಕೊಂಡಂತೆ. ಯಾಕೆ ಹೇಳಿ? ಎಲ್ಲ ಪ್ರಾಣಿಗಳು ಅಲ್ಲಿದೆ. ದೇವರನ್ನು ತಿಳಿದರೆ ಪ್ರಪಂಚದ ವಸ್ತುಗಳಲ್ಲಿ ಏನೇನು ಗುಣ ಸ್ವಭಾವಗಳಿದೆಯೋ ಅದೆಲ್ಲ ಅಲ್ಲಿದೆ. ತಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಇದು ನಮ್ಮ ಬ್ರಹ್ಮಶಬ್ದದ ಅರ್ಥ. ಅವರ ಬ್ರಹ್ಮಶಬ್ದದ ಅರ್ಥ ಎಲ್ಲವೂ ಬ್ರಹ್ಮ. ಇದನ್ನು ನಾವು ಒಪ್ಪಲ್ಲ, ಆಯ್ತಾ? ಅವರು ದೇಶದ ಮಿತಿ ಇಲ್ಲ ಅಂತ ಹೋಗ್ತಾರೆ, ತೊಂದರೆ ಇಲ್ಲ, ವ್ಯಾಪ್ತ ಅಂತ. ಕಾಲದ ಮಿತಿ ಇಲ್ಲ, ನಿತ್ಯ ಅಂತ ಹೇಳ್ತಾರೆ. ವಸ್ತುವಿನ ಮಿತಿ ಇಲ್ಲ, ಎಲ್ಲವೂ ಬ್ರಹ್ಮನೇ. ಬ್ರಹ್ಮನನ್ನು ನೋಡಿ ಕಲ್ಲು, ಮಣ್ಣು, ಗೋಡೆ, ನೀರು, ಗಾಳಿ ಅಂತ ನೀವು ಭ್ರಮಿಸಿಕೊಂಡಿದ್ದೀರಿ ಅಂತ. ಅಂದ್ರೆ ಅವರ ಬ್ರಹ್ಮತ್ವಕ್ಕೂ ನಿರ್ಗುಣತ್ವಕ್ಕೂ ಏನು ಚ್ಯುತಿ ಇಲ್ಲ. ಅದೇ ನಿಷ್ಕಲಂಕ ಏಕರಸ ಬ್ರಹ್ಮನು ಆರೋಪಕ್ಕೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಲಂಕ ಅಂದ್ರೆ ದೋಷ, ನಿಷ್ಕಲಂಕ ಅಂದ್ರೆ ದೋಷ ಇಲ್ಲ. ವಸ್ತುವಿನಲ್ಲಿ ಇನ್ನೊಂದು ರೂಪದಿಂದ ಕಾಣಬೇಕಾದ್ರೆ ಅದರಲ್ಲೇನೋ ಒಂದು ದೋಷ ಇರಬೇಕು. ಹಗ್ಗವು ಹಾವಾಗಿ ಕಾಣುತ್ತದೆ ಹೊರತು ಈ ಮೈಕನ್ನು ನೋಡಿ ಹಾವು ಅಂತ ನೀವು ಭ್ರಮಿಸಲ್ಲ. ಬ್ರಹ್ಮನನ್ನು ನೋಡಿ ಅವಿದ್ಯೆ ಅಂತ ನೀವು ಭ್ರಮಿಸಬೇಕಾದ್ರೆ ಆ ಅಧಿಷ್ಠಾನದಲ್ಲಿ ಏನೋ ಒಂದು ದೋಷ ಇರಬೇಕು. ಆದರೆ ಬ್ರಹ್ಮ ನಿಷ್ಕಲಂಕ. ಇನ್ನು ವಸ್ತುವನ್ನು ನೋಡಿ ಹಾವು ಅಂತ ನಿಮಗೆ ಭ್ರಮೆ ಬರಬೇಕಾದ್ರೆ ಆ ವಸ್ತು ಹಾವಿನಂತೆ ಇರಬೇಕು. ಬ್ರಹ್ಮನನ್ನು ನೋಡಿ ಅವಿದ್ಯೆ ಅಂತ ಭ್ರಮೆ ಬರಬೇಕಾದ್ರೆ ಅವಿದ್ಯೆಯಂತೆ ಬ್ರಹ್ಮ ಇರಬೇಕು. ಆದರೆ ಏಕರಸ ಅವನಲ್ಲಿ ಯಾವ ಗುಣಗಳೂ ಇಲ್ಲ. ನಿರ್ಗುಣನಾದ ನಿರ್ದೋಷನಾದ ಬ್ರಹ್ಮನು ಭ್ರಮೆ ಆರೋಪಕ್ಕೆ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೆರಡು ಹೇತುಗರ್ಭ ವಿಶೇಷ. ಮಿಥ್ಯಾತ್ವಂ ತತ ಏವ ಆರೋಪಿತತ್ವಂಚ. ಮೂಲದಲ್ಲಿ ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಇದೆ. ಮಿಥ್ಯಾತ್ವವು ಅಜ್ಞಾನಕ್ಕೆ ಅಷ್ಟೇ ಹೇಳಿದ್ದಾರೆ ಆಚಾರ್ಯರು. ಅಜ್ಞಾನಕ್ಕೆ ಮಿಥ್ಯಾತ್ವ, ಅಜ್ಞಾನಕ್ಕೆ ಆರೋಪ. ಎಲ್ಲಿ ಆರೋಪ? ಬ್ರಹ್ಮನಲ್ಲಿ. ಅದನ್ನು ಇಟ್ಕೊಳ್ಳಿ ಅಂತ ಟೀಕಾಕರ್ತಾದ್ರೆ ಹೇಳಿ. ಅಭ್ಯುಪಗಮೇ ಇತಿ ವಕ್ತವ್ಯೇ ಕಲ್ಪನೆ ಇತಿ ವಚನಂ ಅಸ್ಯ ಅಭ್ಯುಪಗಮಸ್ಯ ಅಪ್ರಾಮಾಣಿಕತ್ವಂ ಸೂಚಯಿತುಂ ತೇನ ಅಜ್ಞಾನ ಆರೋಪ ಉಪಾದಾನಂ ಮಪಿ ಅಜ್ಞಾನಂ ಸತ್ಯಂ ಚೇತ್ ಬಂಧಸ್ಯಾಪಿ ಸತ್ಯತ್ವಾಪತ್ತಿಃ ಆರೋಪಿತತ್ವೇ ಪೂರ್ವವತ್ ಅಜ್ಞಾನಾಂತರ ಉಪಗಮಾತ್ ಅನವಸ್ಥಾ ಇತ್ಯದೂಷಣಂ. ಬೀಜಾಂಕುರ ಅನವಸ್ಥಾವತ್ ಕರ್ಮಾನವಸ್ಥಾವದ್ವಾ ಅಸ್ಯಾ ಅಪಿ ಅನವಸ್ಥಾಯಾಃ ಸಿದ್ಧ ವಿಷಯತ್ವಾತ್ ಇತ್ಯಪಾಸ್ತಂ ಭವತಿ. ಆಚಾರ್ಯರು ಹೇಳುವಾಗ ಟೀಕಾಕೃತ್ಪಾದರು ಮೊದಲೇ ಹೇಳಿದ್ದಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಆಕೂತ ಗರ್ಭಿತ ಸುಧಾ. ಇಲ್ಲಿ ಆಚಾರ್ಯ ಹೇಳುವಾಗ ಅಜ್ಞಾನವು ಬ್ರಹ್ಮನಲ್ಲಿ ಅಜ್ಞಾನ ನಿಮಿತ್ತವಾಗಿ ಆರೋಪಿತ ಅಂತ ಕಲ್ಪನೆ ಮಾಡಿದ್ರೆ ಅಂದಿದ್ದಾರೆ ಆಚಾರ್ಯರು. ಕಲ್ಪನೆ ಒಪ್ಪಿಕೊಂಡ್ರೆ ಅಂತ ಹೇಳಿಲ್ಲ. ಅಭ್ಯುಪಗಮೆ ನೀನು ಹೀಗೆ ಒಪ್ಪಿಕೊಂಡ್ರೆ ಅಂತ ಹೇಳುವ ಬದಲು ಆಚಾರ್ಯ ಏನು ಹೇಳಿದ್ದಾರೆ? ನೀನು ಹೀಗೆ ಕಲ್ಪನೆ ಮಾಡಿದ್ರೆ. ಯಾಕೆ ಅಭ್ಯುಪಗಮೆ ಬಿಟ್ಟು ಕಲ್ಪನೆ ಅನ್ನೋ ಶಬ್ದವನ್ನು ಯಾಕೆ ಹೇಳಿದ್ದಾರೆ ಆಚಾರ್ಯರು? ಅಂದರೆ
ಅಭ್ಯುಪಗಮೆ ಅನ್ನೋ ಬದಲು ಕಲ್ಪನೆ ಅಂತ ಯಾಕೆ ಹೇಳಿದ್ರಿ? ವ್ಯತ್ಯಾಸ ಇದೆಯಲ್ವ ಎರಡಕ್ಕೂ? ಇದು ನನ್ನ ಅಭಿಪ್ರಾಯ ಅನ್ನೋದಕ್ಕೂ ಇದು ನನ್ನ ಕಲ್ಪನೆ ಅನ್ನೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲೋ? ಯಾಕೆ? ನನ್ನ ಅಭಿಪ್ರಾಯ ಅಂದರೆ ಸರಿಯಾಗ್ತದೆ, ನನ್ನ ಕಲ್ಪನೆ ಅಂದರೆ ಆಧಾರ ಇಲ್ಲ ಅಂತ ಅರ್ಥ. ಹಾಗೆ ಬ್ರಹ್ಮನಲ್ಲಿ ಅಜ್ಞಾನವು ಕಲ್ಪಿತ, ಆರೋಪಿತ ಅಂತ ಕಲ್ಪನೆ ಮಾಡ್ತೇನೆ ಅಂದರೆ ಈ ಕಲ್ಪನೆ ಆಧಾರ ಇಲ್ಲದೇ ಇರೋದು ತಪ್ಪು ಅನ್ನೋದನ್ನು ಆಚಾರ್ಯ ತೋರಿಸಿದ್ದಾರೆ. ಇದಕ್ಕೆ ಅಭ್ಯುಪಗಮದ ಬದಲು ಕಲ್ಪನೆಯನ್ನು ಹೇಳುವ ಮೂಲಕವೇ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಆಚಾರ್ಯ ತೋರಿಸಿಕೊಟ್ರು. ಹೇಗೆ ಬರೋದಿಲ್ಲ ಅಂದರೆ, ಅಜ್ಞಾನವು ಇವಾಗ ಎರಡನೇ ಪಕ್ಷ, ಎರಡನೇದ್ರಲ್ಲಿ ಎರಡನೇ ಪಕ್ಷ. ಅಜ್ಞಾನವು ಬ್ರಹ್ಮನಲ್ಲಿ ಆರೋಪಿತ, ಅದಕ್ಕೊಂದು ಕಾರಣ ಇದೆ. ಯಾವುದು ಕಾರಣ? ಅಜ್ಞಾನ. ಹಾಗಾದರೆ ಈ ಅಜ್ಞಾನದ ಆರೋಪ ಬ್ರಹ್ಮನಲ್ಲಿ ಮಾಡಲಿಕ್ಕೆ ಇನ್ನೊಂದು ಅಜ್ಞಾನ ಬಂತು. ಈ ಅಜ್ಞಾನ ಸತ್ಯ ಆದರೆ ಇದು ನಿವೃತ್ತಿಯಾಗಲ್ಲ, ಪರ್ಮನೆಂಟ್. ಇದು ಪರ್ಮನೆಂಟ್ ಆದರೆ ಇದು ಪರ್ಮನೆಂಟ್. ಅಲ್ಲಿಗೆ ನಾವು ಇಲ್ಲೇ ಪರ್ಮನೆಂಟ್, ಮೋಕ್ಷ ಇಲ್ಲ ನಮಗೆ. ಅಲ್ಲಿಗೆ ಇದು ಕೂಡ ಏನು ಮಾಡಬೇಕು? ಇದರ ಕಲ್ಪನೆಗೆ ಆಧಾರವಾದ ಇನ್ನೊಂದು ಅಜ್ಞಾನವನ್ನು ಏನು ಅಂತ ಹೇಳಬೇಕು ನಾವು? ಅದು ಕಾಲ್ಪನಿಕ, ಇದು ಕಾಲ್ಪನಿಕ. ಇದು ಕಾಲ್ಪನಿಕ ಆಗಬೇಕಾದ್ರೆ ಇದು ಆರೋಪಿತ, ಇದು ಆರೋಪಿತ ಆಗಬೇಕಾದ್ರೆ ಇನ್ನೊಂದು ಅಜ್ಞಾನ ಬರಬೇಕು. ಹೀಗೆ ಅನವಸ್ಥಾರೂಪ ದೋಷ ಇರೋದರಿಂದ ಅಥವಾ ಅನವಸ್ಥಾವನ್ನು ಪರಿಹಾರ ಮಾಡಿದರೆ ಮೋಕ್ಷವೇ ಇಲ್ಲದೆ ಇರುವ ಸಂದರ್ಭವು ಬರೋದರಿಂದ ಎರಡೂ ಪಕ್ಷದಲ್ಲೂ ದೋಷ ಇದೆ. ಆದ್ದರಿಂದ ಅಜ್ಞಾನವು ಆರೋಪಿತ ಅಂತ ನಿನ್ನ ಕಲ್ಪನೆ ಹೊರತು ಒಪ್ಪಿಕೊಳ್ಳೋಕ್ಕೂ ಬರಲ್ಲ ಇದನ್ನ ಅಂತ. ಕಲ್ಪನೆ ಅದರಿಂದ ಈ ಎರಡು ಪಕ್ಷದಲ್ಲೂ ದೋಷ ಇದೆ ಅನ್ನೋದನ್ನು ಆಚಾರ್ಯ ಸೂಚನೆ ಮಾಡಿದರು. ಇನ್ನು ಅನವಸ್ಥಾ ಇರೋದೇ ದೋಷನ? ಇವಾಗ ಅನವಸ್ಥಾ ಹೇಳಿದವು, ಈ ಆರೋಪಕ್ಕೆ ಇನ್ನೊಂದು ಅಜ್ಞಾನ ಕಾರಣ, ಈ ಅಜ್ಞಾನವು ಮತ್ತೆ ಆರೋಪಿತ, ಅದಕ್ಕೆ ಮತ್ತೊಂದು ಅನವಸ್ಥಾ ಹೇಳಿದರು. ಅನವಸ್ಥಾ ಬಂದಿದ್ದರಿಂದ ಈ ಪ್ರಮೇಯವನ್ನು ಕೈ ಬಿಡಬೇಕು. ಹೌದಾ? ಈ ಮರಕ್ಕೆ ಒಂದು ಬೀಜ ಕಾರಣ, ಆ ಬೀಜ ಬರಬೇಕಾದ್ರೆ, ಆ ಮಾವಿನ ಬೀಜ ಬರಬೇಕಾದ್ರೆ ಇನ್ನೊಂದು ಮಾವಿನ ಮರ, ಆ ಮಾವಿನ ಇರಬೇಕಾದ್ರೆ ಇನ್ನೊಂದು ಮಾವಿನ ಬೀಜ. ಅನವಸ್ಥಾ ಉಂಟೋ ಇಲ್ವೋ? ಬೀಜಕ್ಕೂ ಮರಕ್ಕೂ ಏನಿದೆ? ಅನವಸ್ಥಾ ಇದೆ ಒಂದು. ಇದನ್ನು ವೃಕ್ಷ ಬೀಜಾನವಸ್ಥಾ ಅಂತ ಕರೀತಾರೆ. ಸೊ ಅನವಸ್ಥಾ ಇರೋದ್ರಿಂದ ಮಾವಿನ ಮರ ಬೀಜದಿಂದ ಹುಟ್ಟೇ ಇಲ್ಲ. ಸರಿನಾ? ಅನವಸ್ಥಾ ಎಲ್ಲ ಕಡೆ ದೋಷ ಅಲ್ಲ. ನೋಡ್ರಿ, ಇವತ್ತು ನಮಗೊಂದು ಸುಖನೋ ದುಃಖನೋ ಆಯಿತು, ಮಧ್ಯಾಹ್ನ ಒಳ್ಳೆ ಚೌಕಿಯಲ್ಲಿ ಊಟ ಮಾಡಿದ್ದೇವೆ, ಸುಖ ಬಂತು. ಇದಕ್ಕೆ ಕಾರಣ ಯಾವುದು? ಪುಣ್ಯ. ಸುಖ ಬರೋದು ಪುಣ್ಯದಿಂದ. ಆ ಪುಣ್ಯ ಹುಟ್ಟಿದ್ದು ಯಾವುದರಿಂದ? ಯಾವುದೋ ಒಂದು ಒಳ್ಳೆ ಕೆಲಸದಿಂದ. ಆ ಒಳ್ಳೆ ಕೆಲಸ ಮಾಡಿದ್ದು ಯಾವುದರಿಂದ? ಪುಣ್ಯದಿಂದ. ಆ ಪುಣ್ಯ ಹುಟ್ಟಿದ್ದು ಯಾವುದರಿಂದ? ನೋಡಿ, ಅನವಸ್ಥಾ ಬಂತು. ಆದ್ರಿಂದ ಒಳ್ಳೆ ಕೆಲಸ ಮಾಡೋದು ಪುಣ್ಯದಿಂದ ಅಲ್ಲ ತೀರ್ಮಾನ ಮಾಡ್ತೀರಾ? ಅನವಸ್ಥಾ ಇದ್ದ ಕೂಡಲೇ ತಪ್ಪು ಅಂದ್ಬಿಡೋದೇನು ಅದನ್ನು ಅಂತ ಆಕ್ಷೇಪ ಮಾಡಿದರೆ, ಅದಕ್ಕೆ ಅನವಸ್ಥಾವನ್ನು ಕೆಲವು ಕಡೆ ದೋಷ ಅಲ್ಲ ಅಂತ ಹೇಳ್ತೇವೆ. ಎಲ್ಲಿ ದೋಷ ಅಲ್ಲ ಅಂತ ಹೇಳ್ತೇವೆ? ಎಲ್ಲರೂ ಎಲ್ಲಿ ಒಪ್ಪಿದಾರೋ ಅಲ್ಲಿ ದೋಷ ಅಲ್ಲ. ಮರದಿಂದ ಬೀಜ, ಬೀಜದಿಂದ ಮರ, ಎಲ್ಲರೂ ಒಪ್ಪಿರೋದು, ಇಲ್ಲಿ ಅನವಸ್ಥಾ ದೋಷ ಅಲ್ಲ. ಆದರೆ ಅಜ್ಞಾನವು ಅಜ್ಞಾನದಿಂದ ಆರೋಪಿತ ಅಂತ ಎಲ್ಲರೂ ಒಪ್ಪಿದಾರ? ಕಲ್ಪನೆ. ಕಲ್ಪನೆ ಅಂದರೆ ಅದು ನೀನು ಮಾತ್ರ ಮಾಡಿದರೆ ಅದನ್ನು ಕಲ್ಪನೆ ಅಂತ ಕರೆಯೋದು. ಎಲ್ರಿಗೆ ಒಪ್ಪಿಗಾದರೆ ಅಭ್ಯುಪಗಮ ಅಂತ ಕರೆಯೋದು. ಒಬ್ಬನು ಮಾತ್ರ ಅದನ್ನು ಹೇಳಿದರೆ ಅದಕ್ಕೇನು ಹೆಸರು? ಇದೆಲ್ಲ ನಿಮ್ಮ ಕಲ್ಪನೆ ಬಿಡ್ರಿ ಅನ್ನಲ್ವಾ? ನಾವು ಏನೇನೋ ಯೋಚನೆ ಮಾಡ್ತೇವೆ, ಚೀಚಿ ಹಾಗೆಲ್ಲ ಯೋಚನೆ ಮಾಡಬೇಡಿ, ಬರೀ ನಿಮ್ಮ ಕಲ್ಪನೆ ಅಂದರೆ ಯಾವ ಪರಂಪರೆಗೆ ಬೇರೆ ಯಾರ ಸಮ್ಮತಿಯೂ ಇಲ್ವೋ
ಅವರು ಮಾತ್ರ ಹೇಳಿರೋದು ಅದು ಕಲ್ಪನೆ. ಯಾವುದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೋ ಅದು ಅಭ್ಯುಪಗಮ. ಅಜ್ಞಾನದ ಆರೋಪ ಬ್ರಹ್ಮನಲ್ಲಿ ಅಜ್ಞಾನದಿಂದಾಗಿದೆ ಅನ್ನೋದು ಕಲ್ಪನೆನೋ ಅಭ್ಯುಪಗಮನೋ? ಕಲ್ಪನೆ ಆದ್ದರಿಂದ ಅನವಸ್ಥಾ ದೋಷ. ಅಭ್ಯುಪಗಮ ಆದರೆ ಅನವಸ್ಥಾ ದೋಷ ಅಲ್ಲ. ಈ ಅರ್ಥವನ್ನು ಆಚಾರ್ಯರು ಕಲ್ಪನೆ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ. ಅಭ್ಯುಪಗಮ ಬಿಟ್ಟು ಕಲ್ಪನೆ ಅಂತ ಹೇಳೋದಕ್ಕೆ ಕಾರಣ ಇದು, ವೃಕ್ಷಬೀಜ ಅನವಸ್ಥಾದಂತೆ ಈ ಅನವಸ್ಥಾ ದೋಷ ಅಲ್ಲ ಅಂತ ಹೇಳಬಾರದು. ನಹಿ ಅಹಂಕಾರ ರಜತಾದಿ ಆರೋಪ ಉಪಾದಾನಂ ಅಜ್ಞಾನಮಪಿ ಪ್ರಾಕ್ ಆರೋಪಿತಾಜ್ಞಾನಾಂತರ ಉಪಾದಾನಕಂ ತದಪ್ಯೇವಂ ಇತ್ಯತ್ರ ಕಿಮಪಿ ಪ್ರಮಾಣಮಸ್ತಿ. ಲೋಕದಲ್ಲಿ ಇದನ್ನ ಯಾರು ಒಪ್ಪಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಟೀಕಾಕೃತ್ತಾರೆ ಈ ವಾಕ್ಯದಿಂದ. ರಜತದ ಶುಕ್ತಿಯಲ್ಲಿ ರಜತದ ಆರೋಪ ಮಾಡ್ತೇವೆ. ಇದಕ್ಕೆ ಕಾರಣ ಏನು? ಏನು ಕಾರಣ? ಅಜ್ಞಾನದಿಂದ ಮಾಡ್ತೇವೆ. ಯಾವುದರ ಅಜ್ಞಾನ? ಶುಕ್ತಿಯ ಅಜ್ಞಾನ. ಹಗ್ಗದಲ್ಲಿ ಹಾವನ್ನ ಆರೋಪ ಮಾಡ್ತೇವೆ. ಕಾರಣ ಏನು? ಹಗ್ಗದ ಅಜ್ಞಾನ. ಆ ಅಜ್ಞಾನವೂ ಮತ್ತೆ ಆರೋಪಿತ ಅಂತವ ನಾವು ಇಲ್ಲ. ಅಜ್ಞಾನವು ಸತ್ಯ ಅಂತ. ನನಗೆ ಅಜ್ಞಾನ ಇರೋದು ಕರೆಕ್ಟ್. ಇವಂಚ ಲೋಕದಲ್ಲಿ ಇಲ್ಲೇ ಸ್ಟಾಪ್ ಆಗಿದೆ. ಶುಕ್ತಿಯಲ್ಲಿ ರಜತದ ಆರೋಪಕ್ಕೆ ಕಾರಣವಾದ ಅಜ್ಞಾನ ಅದು ಮತ್ತೆ ಆರೋಪಿತ ಅಲ್ಲ, ಅದು ಸತ್ಯ. ಅನವಸ್ಥಾ ನಿಂತೋಗಿದೆ. ವೃಕ್ಷದಿಂದ ಬೀಜ, ಬೀಜದಿಂದ ವೃಕ್ಷ, ಇದು ಎಲ್ಲರೂ ಒಪ್ಪಿದ್ದಾರೆ. ಅಜ್ಞಾನದಿಂದ ಆರೋಪ, ಅಜ್ಞಾನವು ಮತ್ತೆ ಆರೋಪಿತ, ಅದಕ್ಕೆ ಇನ್ನೊಂದು ಅಜ್ಞಾನ ಕಾರಣ. ಇದು ಯಾರು ಒಪ್ಪಿಲ್ಲ. ಆದ್ದರಿಂದ ಇದು ನಿನ್ನ ಕಲ್ಪನೆ ಆದ್ರಿಂದ ಅನವಸ್ಥಾ ಇದ್ದಿದ್ದೆ. ಇಲ್ಲಿ ಇನ್ನೊಂದು ಶಬ್ದ ಇದೆ ನೋಡಿ, ಅಹಂಕಾರಾದ್ಯಾರೋಪ. ಇದು ಅವನ ಸಿದ್ಧಾಂತ. ಇದು ನೀವು ಅಹಂ ಅಂತೀರಲ್ಲ. ಯಾರು ಅಹಂ ಅಂದ್ರೆ? ನಾನು ಅಂತೀರಿ. ನಾನು ಅಂದ್ರೆ ಏನರ್ಥ? ಆತ್ಮ ಅಂತ ನಿಮ್ಮ ಅರ್ಥ, ಅಲ್ಲ ಅಂತ ನಮ್ಮ. ಅಹಂ ಅಂದ್ರೆ ಪ್ರಕೃತಿಯಿಂದ ಹುಟ್ಟಿದ ಒಂದು ಅಹಂಕಾರ ತತ್ವ. ಅದು ಅವಿದ್ಯೆ. ಪ್ರಕೃತಿ ಅಂದ್ರೆ ನಮ್ಮ ಪ್ರಕೃತಿ ಅಲ್ಲ, ಅವಿದ್ಯೆಯ ಪರಿಣಾಮವಾದ ಒಂದು ಜಡವಾದ ವಸ್ತು. ಅದು ಅಹಂ 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 ಪ್ರತೀತಿಗೆ ವಿಷಯವಾದ. ಅದನ್ನ ಆತ್ಮನಲ್ಲಿ ಇಂಪೋಸ್ ಮಾಡ್ತೀರಿ. ಸೊ ಸುಖ ದುಃಖ ಜ್ಞಾನಗಳೆಲ್ಲ ಯಾವುದರ ಪ್ರಾಪರ್ಟಿ? ಅಹಂನ ಪ್ರಾಪರ್ಟಿ. ಅದನ್ನು ಆತ್ಮನಲ್ಲಿ ಇಂಪೋಸ್ ಮಾಡಿದ್ರಿಂದ ಸುಖ ದುಃಖ ಎಲ್ಲ ಇಲ್ಲಿ ಇಂಪೋಸ್ ಆಗುತ್ತೆ. ಆದ್ದರಿಂದ ನೋಡಿ, ನಾವು ಕನ್ನಡಿಯ ಮುಂದೆ ನಿಲ್ತೇವೆ. ನಮ್ಮ ಪ್ರತಿಬಿಂಬ ಎಲ್ಲಿ ಬೀಳುತ್ತೆ? ಕನ್ನಡಿಯಲ್ಲಿ ಬೀಳುತ್ತೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಬಿದ್ದಾಗ ನಾವು ಅಕ್ಷತೆ ಅಂಗಾರಕ ಹಾಕೊಂಡ್ರೆ ಅಲ್ಲೂ ಕಾಣುತ್ತೆ. ಕನ್ನಡಿಯಲ್ಲಿ ಕೊಳೆ ಇದ್ರೆ ಅದು ಕಾಣುತ್ತೆ ಮುಖದಲ್ಲಿ. ಕನ್ನಡಿಯ ಕೊಳೆಯೂ ಅಲ್ಲೂ ಕಾಣುತ್ತೆ. ಹಾಗೆ ಅಹಂಕಾರವನ್ನು ಆತ್ಮನಲ್ಲಿ ಆರೋಪ ಮಾಡಿದಾಗ ಅಹಂಕಾರದ ಕೊಳೆಯೆಲ್ಲ ಆತ್ಮನಲ್ಲಿ ಕಾಣುತ್ತೆ. ಅಹಂಕಾರದ ಕೊಳೆ ಯಾವುದು? ಸುಖ ದುಃಖ ಜ್ಞಾನ ಭಯ. ಇದು ಯಾವುದರ ಪ್ರಾಪರ್ಟಿ? ಅಹಂಕಾರದ ಪ್ರಾಪರ್ಟಿ. ಅದನ್ನೆಲ್ಲಿ ಆರೋಪ ಮಾಡ್ತೀರಿ? ಆದ್ರಿಂದ ಆತ್ಮನಿಗೆ ಸುಖ, ಆತ್ಮನಿಗೆ ಭಯ, ಆತ್ಮನಿಗೆ ದುಃಖ ಅಂತೀರಿ ನೀವು. ಹೀಗೆ ಅಹಂಕಾರದ ಆರೋಪ ಚಿತ್ತಿನಲ್ಲಿ, ರಜತದ ಆರೋಪ ಶುಕ್ತಿಯಲ್ಲಿ ಅಂತ ಹೇಳಿದಾಗ ಈ ಎರಡೂ ಆರೋಪಗಳಿಗೆ ಕಾರಣ ಯಾವುದು? ಅಜ್ಞಾನ. ಆ ಅಜ್ಞಾನ ಏನಾಗಿದೆ? ಸತ್ಯ ಅಂತ ನಮಗೆಲ್ಲ ತಿಳಿದಿದೆ ಹೊರತು ಅಜ್ಞಾನಕ್ಕೆ ಮತ್ತೆ ಇನ್ನೊಂದು ಅಜ್ಞಾನ ಕಾರಣ ಅಂತ ಯಾರು ಒಪ್ಪಿಲ್ಲ. ನೀನು ಒಪ್ಪಿದ್ರೆ ಅದು ಕಲ್ಪನೆ ಆಗುತ್ತೆ, ಅದು ಅನವಸ್ಥಾಕ್ಕೆ ಕಾರಣ. ಡೆಫಿನೆಟ್ಲಿ ಮಿಥ್ಯನೆ ಅದು. ಯಾಕೆಂದ್ರೆ ಅದು ನೋಡಿ, ಯಾವುದರ ಕೂಸದು? ಅವಿದ್ಯೆಯ ಕೂಸು. ಅವಿದ್ಯೆ ಎಲ್ಲ ಮಿಥ್ಯಾಕ್ಕೂ ಮೂಲ. ಅದರಿಂದ ಏನೇನು ಹುಟ್ಟಿದೆಯೋ ಅದೆಲ್ಲ ಗೋವಿಂದನೇ, ಕೃಷ್ಣಾರ್ಪಣ. ಅದೇ ನಮ್ಮ ಆಕ್ಷೇಪ ಅದೇನೆ. ನೀವು ಅಹಂ ಅಂದ್ರೆ ಅಹಂಕಾರ ಅಂದ್ಬಿಟ್ರೆ ಬ್ರಹ್ಮ ಯಾವುದಾಯ್ತು? ಅಹಂಕಾರ ಬ್ರಹ್ಮ ಆಯ್ತು, ಜೀವ ಬ್ರಹ್ಮ ಅಂತ ಆಗಲಿಲ್ಲ. ಅದೇ ನಮ್ಮ ಆಕ್ಷೇಪ. ಆಯ್ತಾ? ಅದಕ್ಕೆಲ್ಲ ಒಕ್ಕ ಮಾರ್ಗ ಹುಡುಕ್ತ ನಾವು.
ಸುಲಭ ಇಲ್ಲ ಅದ್ವೈತ ಅಂತ ಹೇಳೋದು. ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಿದ್ರೆ ತಪ್ಪದು. ಸ್ಯಾದಿಯಂ ಅನವಸ್ಥಾ ಯದಿ ಅಜ್ಞಾನ ಉಪಾದಾನಂ ಅಜ್ಞಾನಾಂತರ ಉಪಾದಾನಕಂ ಇತ್ಯಭ್ಯುಪಗಚ್ಛಾಮಃ ನ ಚೈವಂ ಪ್ರಥಮಾಜ್ಞಾನಸ್ಯೈವ ತದುಪಾದಾನತ್ವಾತ್ ಇತ್ಯತ ಆಹ ತಥಾ ಚೇತಿ ತಥಾ ಚ ಸ್ಯಾತ್ ಅನ್ಯೋನ್ಯಾಶ್ರಯತಾ. ಆ ಅನುವ್ಯಾಖ್ಯಾನದ ಅರ್ಧಮೂಲ ಹಿಂದಕ್ಕಿದೆ. ಅನವಸ್ಥಿತಿಸ್ತಥಾ ಚ ಸ್ಯಾತ್ ಅನ್ಯೋನ್ಯಾಶ್ರಯತಾಥವಾ. ಅದು ಮುಂದಕ್ಕಿದೆ, ಅದನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಅನುವ್ಯಾಖ್ಯಾನ ಪೂರ್ಣ ಪಾಠ ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಿತಿಸ್ತಥಾ ಚ ಸ್ಯಾದನ್ಯೋನ್ಯಾಶ್ರಯತಾಥವಾ ಅಂತ. ಅದನ್ನು ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಟೀಕಾಕೃತ್ಪಾದರು ಅಂದರೆ ಪ್ರಿಂಟ್ ಮಾಡುವಾಗ ಸ್ಪ್ಲಿಟ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಅನವಸ್ಥಾ ಹೇಳಿದರು. ಇದೆಲ್ಲ ಮಾಮೂಲು ನಮಗೆ ಮಾಯಾವಾದ ಖಂಡನೆಯಿಂದ ಬರೋದು. ಅನೇಕ ಇದ್ರೆ ಅನವಸ್ಥಾ, ಒಂದೇ ಇದ್ರೆ ಅನವಸ್ಥಾ ಇಲ್ಲ. ಏನು ದೋಷ ಹೇಳಿ? ಆತ್ಮಾಶ್ರಯ. ನೋಡಿ, ಈ ಅಜ್ಞಾನವು ಬ್ರಹ್ಮನಲ್ಲಿ ಆರೋಪಿತ. ಆರೋಪ ಮಾಡಬೇಕಾದ್ರೆ ಕಂಪಲ್ಸರಿಲಿ ಇನ್ನೊಂದು ಅಜ್ಞಾನ ಬೇಕು. ಈ ಅಜ್ಞಾನವನ್ನು ಬ್ರಹ್ಮನಲ್ಲಿ ಆರೋಪ ಮಾಡಬೇಕಾದ್ರೆ ಇನ್ನೊಂದು ಅಜ್ಞಾನ ತರಬೇಕು. ಹೀಗೆ ತಂದರೆ ಅನವಸ್ಥಾ, ತರಲ್ಲ ಅಂತಾರೆ. ಈ ಅಜ್ಞಾನ ಇಲ್ಲಿ ಆರೋಪ ಮಾಡಲಿಕ್ಕೆ ಕಾರಣ ಏನು ಅಂದರೆ ಇದೇ ಅಜ್ಞಾನ, ಬೇರೆ ಅಲ್ಲ. ನೋಡಿ, ಪಾಯಸ ಸಿಹಿ ಆಗೋದಕ್ಕೆ ಕಾರಣ ಏನು? ಬೆಲ್ಲ ಅಥವಾ ಸಕ್ಕರೆ ಹಾಕಿದೆ, ಆದ್ದರಿಂದ ಪಾಯಸ ಸಿಹಿ. ಬೆಲ್ಲ ಸಿಹಿ ಆಗೋದಕ್ಕೆ ಕಾರಣ ಬೆಲ್ಲ, ಅದಕ್ಕೆ ಇನ್ನೊಂದು ಬೇಡ. ಹಾಗೆ ಅಜ್ಞಾನವು ಆತ್ಮನಲ್ಲಿ ಆರೋಪಿತ. ಯಾಕೆ? ಇನ್ನೊಂದು ಅಜ್ಞಾನದಿಂದ ಅಲ್ಲ, ಈ ಅಜ್ಞಾನದಿಂದಲೇ. ಈ ಅಜ್ಞಾನದ ಆರೋಪಕ್ಕೆ ಇದೇ ಅಜ್ಞಾನ ಕಾರಣ ಅಂತ ಹೇಳಿಬಿಟ್ರೆ ಆತ್ಮಾಶ್ರಯ. ನನಗೆ ನಾನೇ ಕಾರಣ, ಈ ಅಜ್ಞಾನಕ್ಕೆ ಇದೇ ಅಜ್ಞಾನ ಕಾರಣ ಅಂತ ಹೇಳಿದ್ರೆ ಆತ್ಮಾಶ್ರಯ. ಅನೇಕ ಒಪ್ಪಿದ್ರೆ ಅನವಸ್ಥಾ, ಒಂದೇ ಒಪ್ಪಿದ್ರೆ ಆತ್ಮಾಶ್ರಯ. ಪ್ರಥಮಾಜ್ಞಾನಸ್ಯೈವ ತದುಪಾದಾನತ್ವಾದಿತ್ಯತ ಆಹ ತಥಾ ಚೇತಿ ಅನ್ಯೋನ್ಯಾಶ್ರಯತಾಥವ. ಅಂದರೆ ಈ ಅಜ್ಞಾನದ ಆರೋಪಕ್ಕೆ ಈ ಅಜ್ಞಾನ ಕಾರಣ, ಈ ಅಜ್ಞಾನದ ಆರೋಪಕ್ಕೆ ಈ ಅಜ್ಞಾನ ಕಾರಣ. ಇದನ್ನು ಬ್ರಹ್ಮನಲ್ಲಿ ಇಂಪೋಸ್ ಮಾಡಲಿಕ್ಕೆ ಇನ್ನೊಂದು ಅಜ್ಞಾನ, ಇದು ಇಂಪೋಸ್ ಮಾಡಲಿಕ್ಕೆ ಇದು. ಹೀಗೆ ಸುಂದ ಸಾಯಲಿಕ್ಕೆ ಕಾರಣ ಉಪಸುಂದ, ಉಪಸುಂದನ ಸಾವಿಗೆ ಕಾರಣ ಸುಂದ. ಅವರಿಬ್ಬರೇ ತಲೆ ಹೊಡ್ಕೊಂಡ್ರು ಸತ್ರು, ಸುಂದೋಪಸುಂದರಂತೆ. ಈ ಅಜ್ಞಾನಕ್ಕೆ ಈ ಅಜ್ಞಾನ ಕಾರಣ, ಈ ಅಜ್ಞಾನಕ್ಕೆ ಈ ಅಜ್ಞಾನ ಕಾರಣ ಅಂತ ಹೇಳಿಬಿಟ್ರೆ ಅನ್ಯೋನ್ಯಾಶ್ರಯ. ಅಜ್ಞಾನ ಪರಂಪರೆ ಒಪ್ಪಿದ್ರೆ ಅನವಸ್ಥಾ. ಎರಡನ್ನೇ ಒಂದಕ್ಕೊಂದು ಕಾರಣ ಅಂತ ಹೇಳಿದ್ರೆ ಅನ್ಯೋನ್ಯಾಶ್ರಯ. ಒಂದನ್ನೇ ತನಗೆ ತಾನೇ ಕಾರಣ ಅಂತ ಹೇಳಿದ್ರೆ ಆತ್ಮಾಶ್ರಯ. ಸೊ ಅನವಸ್ಥಾ ಜೊತೆ ಈ ಮೂರು ದೋಷಗಳು ಜೊತೆಯಲ್ಲೇ ಬರುವಂಥದ್ದು. ಅನೇಕ ಆದರೆ ಅನವಸ್ಥಾ, ಎರಡೇ ಆದರೆ ಅನ್ಯೋನ್ಯಾಶ್ರಯ, ಒಂದೇ ಆದರೆ ಆತ್ಮಾಶ್ರಯ. ಅಜ್ಞಾನದ್ವಯಸ್ಯಾಪಿ ಅನ್ಯೋನ್ಯ ಉಪಾದಾನತ್ವಂ ಶಂಕಿತುಃ ಬುದ್ಧೌ ಪರಿವರ್ತಮಾನಂ ತಥಾ ಚ ಸತಿ ಇತಿ ಪರಾಮೃಶ್ಯತೆ. ನೋಡಿ, ಇಲ್ಲಿ ಆಚಾರ್ಯರ ವಾಕ್ಯ ನೋಡ್ರಿ. ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಾ ತಥಾ ಚ ಸ್ಯಾತ್ ಅನ್ಯೋನ್ಯಾಶ್ರಯತ. ಏನು ಅರ್ಥ ಬರುತ್ತೆ ಇದಕ್ಕೆ? ಅಜ್ಞಾನದ ಆರೋಪ ಅಜ್ಞಾನದಿಂದ, ಆ ಅಜ್ಞಾನದ ಆರೋಪ ಮತ್ತೊಂದು ಅಜ್ಞಾನದಿಂದ ಅಂತ ಒಪ್ಪಿದ್ರೆ ಅನವಸ್ಥಾ. ತಥಾಚ
ಅನ್ಯೋನ್ಯಾಶ್ರಯ. ಸರಿನಾ? ಅನವಸ್ಥಾ ಆದ್ರಿಂದ ಅನ್ಯೋನ್ಯಾಶ್ರಯ. ಅನವಸ್ಥಾ ಅನ್ಯೋನ್ಯಾಶ್ರಯ ಒಂದೇ ಕಲ್ಪದಲ್ಲಿ ಬರುತ್ತಾ? ತಥಾಚ ಅಂದರೆ ಏನರ್ಥ? ಮತ್ತೆ ತಥಾಚ ಅಂದರೆ ನನ್ನ ತಲೆಯಲ್ಲಿ ಇರೋದು ಅಂತ ಆಚಾರ್ಯ ಅರ್ಥ. ಅವ್ರ ತಲೆಯಲ್ಲಿ ಏನಿದೆ ಅಂದರೆ ಈ ಅಜ್ಞಾನಕ್ಕೆ ಈ ಅಜ್ಞಾನ ಕಾರಣ, ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳ್ತಾ ಹೋದರೆ ಅನವಸ್ಥ. ತಥಾಚ ಹೀಗೆ ಹೇಳಲ್ಲ, ಇದಕ್ಕೆ ಇದು ಹೀಗಂತಿವೆ ಅಂದರೆ ಅನ್ಯೋನ್ಯಾಶ್ರಯ. ಅದನ್ನ ತಥಾಚ ಅನ್ನೋದು ಬುದ್ಧವು ವಿಪರಿವರ್ತಮಾನಂ ತಥಾಚ ಅನ್ನೋ ಶಬ್ದದಿಂದ ತಗೊಳ್ರಿ. ಗ್ರಂಥಕಾರ ಏನು ಬರೀತಾನೋ ಅವನ ಆಲೋಚನೆಯಲ್ಲಿ ಏನಿದೆಯೋ ಅದನ್ನ ತಥಾಚ ಅಂತ ತಗೊಂಡ. ಅಥವಾ ತಥಾ ಶಬ್ದ ಉಪಮಾಯಾಂ ಚ ಶಬ್ದ ಸಮುಚ್ಚಯೇ ಯಥಾ ಅಜ್ಞಾನಸ್ಯ ಅಜ್ಞಾನೋಪಾದಾನತ್ವೇ ಅನವಸ್ಥಿತಿ ತಥಾ ಅನ್ಯೋನ್ಯಾಶ್ರಯತಾ ಚ ಸ್ಯಾತ್ ಇತಿ ಯೋಜ್ಯಂ ದೂಷಣ ಸಮುಚ್ಚಯಶ್ಚ ಯುಕ್ತವಿಧಯಾ ವ್ಯವಸ್ಥಿತಃ ಇತಿ. ಅಥವಾ ಟೀಕಾಕೃತರ ಆ ಶಬ್ದದ ಬಗ್ಗೆ ಗಮನ ನೋಡ್ರಿ. ತಥಾಚ ಒಂದು ವರ್ಡ್ ತಗೊಂಡ್ರಿ ಇದುವರೆಗೆ. ತಥಾ ಚ ಸ್ಯಾದನ್ಯೋನ್ಯಾಶ್ರಯ. ತಥಾಚ ಅನ್ನೋದು ಒಂದು ಮರ. ತಥಾಚ ಅಂದರೆ ನನ್ನ ಮನಸ್ಸಿನಲ್ಲಿರುವಂತೆ ಈ ಅಜ್ಞಾನದಿಂದ ಆ ಅಜ್ಞಾನ, ಈ ಅಜ್ಞಾನದಿಂದ ಅಂತ ಹೇಳಿದರೆ ಅನ್ಯೋನ್ಯಾಶ್ರಯ. ಅಥವಾ ತಥಾ ಚ ಸ್ಪಿಟ್ ಮಾಡಿ. ತಥಾ ಅಂದರೆ ಹಾಗೆಯೇ ಅಂತ ಅರ್ಥ. ಹೇಗೆ ಅಜ್ಞಾನಕ್ಕೆ ಇನ್ನೊಂದು ಅಜ್ಞಾನ ಕಾರಣ, ಅದಕ್ಕೆ ಮತ್ತೊಂದು ಅಜ್ಞಾನ ಕಾರಣ ಅಂತ ಹೇಳಿದಾಗ ಅನವಸ್ಥಾ ಇದೆಯೋ ತಥಾ ಹಾಗೆಯೇ ಅನ್ಯೋನ್ಯಾಶ್ರಯವೂ ಇದೆ. ಆ ಊ ಅನ್ನೋದು ಯಾವುದರಿಂದ ಬಂತು? ಚ ಸಮುಚ್ಚಯ. ತಥಾ ಹಿಂದೆ ತಥಾಚ ಅಂದರೆ ನಾನು ಯೋಚನೆ ಮಾಡಿದಂತೆ ಅಂತ ಅರ್ಥ. ಇವಾಗ ತಥಾ ಬೇರೆ, ಯಥಾ ಇಟ್ಟುಕೊಳ್ಳಿ. ಹೇಗೆ ಅಜ್ಞಾನದ ಪರಂಪರೆಯನ್ನು ಒಪ್ಪಿದ್ರೆ ಅನವಸ್ಥಾ ಇದೆಯೋ ತಥಾ ಅದರಂತೆ ಅನ್ಯೋನ್ಯಾಶ್ರಯವೂ ಇದೆ. ಅನ್ಯೋನ್ಯಾಶ್ರಯ ಅನವಸ್ಥಾ ಎರಡೂ ಒಂದೇ ಕಲ್ಪದಲ್ಲಿ ಅಲ್ಲ. ಮತ್ತೆ ವ್ಯವಸ್ಥಿತ ವಿಕಲ್ಪ ಅಂತಾರೆ. ನಿಮಗೆ ಶರೀರದ ಆರೋಗ್ಯ ವೃದ್ಧಿನೂ ಆಗುತ್ತೆ, ವೀಕ್ನೆಸ್ಸೂ ಬರುತ್ತೆ. ಅಂದರೆ ನೀವು ಸಮಯಕ್ಕೆ ಆಹಾರವನ್ನು ಪುಷ್ಟಿಕರವಾದ್ದನ್ನು ಸೇವನೆ ಮಾಡಿದರೆ ಶರೀರದ ಆರೋಗ್ಯ ಬರುತ್ತದೆ. ಪ್ರತಿ ದಿವಸ ಏಕಾದಶಿ ಮಾಡಿದರೆ ವೀಕ್ನೆಸ್ ಬರುತ್ತೆ. ಇದನ್ನು ವ್ಯವಸ್ಥಿತ ವಿಕಲ್ಪ ಅಂತೇಳಿ. ನಿಮಗೆ ಎರಡೂ ಬರ್ತದೆ, ಆರೋಗ್ಯನೂ ಬರುತ್ತೆ, ದೇಹದ ಅಶಕ್ತಿನೂ ಬರುತ್ತೆ. ಯಾವಾಗ? ವ್ಯವಸ್ಥೆ. ಸಮಯಕ್ಕೆ ಆಹಾರ ಸೇವನೆ ಮಾಡಿದರೆ ಆರೋಗ್ಯ, ಆಹಾರವನ್ನೇ ಬಿಟ್ಟರೆ ವೀಕ್ನೆಸ್. ಹಾಗೆ ಇಲ್ಲಿ ಕೂಡ ಅನ್ಯೋನ್ಯಾಶ್ರಯವೂ ಬರುತ್ತೆ, ಅನವಸ್ಥಾನೂ ಬರುತ್ತೆ. ಯಾವಾಗ? ಅನೇಕ ಅಜ್ಞಾನಗಳನ್ನು ಒಪ್ಪಿದ್ರೆ ಅನವಸ್ಥ, ಎರಡನ್ನೇ ಒಪ್ಪಿದ್ರೆ ಅನ್ಯೋನ್ಯಾಶ್ರಯ. ಹೀಗೆ ವ್ಯವಸ್ಥಿತ ವಿಕಲ್ಪ ಅನ್ನೋದನ್ನು ಚಶಬ್ದದಿಂದ ಇಟ್ಕೊಳ್ಳಿ. ಮುಂದೆ ಹೇಳ್ತಾನೆ, ನಾನು ಅಜ್ಞಾನ ಸ್ವಾಜ್ಞಾನ ಉಪಾದ ಅಜ್ಞಾನಸ್ಯ ಆಗಬೇಕದು. ಅಜ್ಞಾನಸ್ಯ ಅಜ್ಞಾನೋಪಾದಾನಕತ್ವೇಪಿ ನ ಅನವಸ್ಥಾದಿ ದೋಷಃ ಏಕಮೇವಾಜ್ಞಾನಂ ಸೋಪಾದಾನಂ ಇತ್ಯಭ್ಯುಪಗಮಾತ್ ಇತ್ಯತ ಆಹ ಅಥವೇತಿ ಅಥವಾ ಆತ್ಮಾಶ್ರಯೇತಿ ಶೇಷಃ. ಇನ್ನೊಂದು ಉಳಿದಿದೆ, ಏನು? ಅನವಸ್ಥಾ. ಎರಡೇ ಆದರೆ ಅನ್ಯೋನ್ಯಾಶ್ರಯ, ಒಂದೇ ಆದರೆ ಅಥವಾ ಅನ್ನೋ ಶಬ್ದದಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ತಥಾಚ ಅನ್ಯೋನ್ಯಾಶ್ರಯತ. ಅಥವಾ ಇದೆಯಲ್ಲ, ನಮ್ದು ಗೊತ್ತಲ್ಲ ನಿಮಗೆ ಏನು?
ಒಂದೇ ಆದರೆ ಆತ್ಮಾಶ್ರಯ. ಸೊ ಅಥವಾ ಅಂತ ಅಷ್ಟೇ ಹೇಳಿ ನಿಲ್ಲಿಸ್ಬಿಟ್ಟಿದ್ದಾರೆ ಆಚಾರ್ಯರು. ಮುಂದೆ ನಿಮ್ಮ ಊಹೆಗೆ ಬಿಟ್ಟಿದ್ದಾರೆ. ಅದನ್ನು ಟೀಕಾಚಾರ ಸೇರಿಸಿದರು. ಅಥವಾ ಆತ್ಮಾಶ್ರಯೇತಿ ಶೇಷ, ಅಥವಾ ಆತ್ಮಾಶ್ರಯ. ಪರಂಪರೆ ಒಪ್ಪಿದ್ರೆ ಅನವಸ್ಥ, ಎರಡೇ ಒಪ್ಪಿದ್ರೆ ಅನ್ಯೋನ್ಯಾಶ್ರಯ, ಒಂದೇ ತನಗೆ ತಾನೇ ಕಾರಣ ಅಂದರೆ ಆತ್ಮಾಶ್ರಯ. ಅಥವೇತ್ಯುಕ್ತ ಪಕ್ಷಾಂತರದ್ಯೋತಕಃ ನಿಪಾತಃ. ನೋಡಿ, ನಮ್ಮಲ್ಲಿ ಅಥ ವಾ ಅಂತ ಸ್ಪ್ಲಿಟ್ ಮಾಡ್ತಾರೆ. ಟೀಕಾಸ್ಪದರ ನಿರ್ದೇಶನ ನೋಡ್ರಿ. ಅಥ ವಾ ಅಲ್ಲ, ಎರಡಲ್ಲ. ನೋಡಿ, ತಥಾ ಚ ಒಂದೇ, ತಥಾ ಚ ಬೇರೆನೂ ಮಾಡಬಹುದು, ಅರ್ಥ ಬೇರೆ ಬರುತ್ತೆ ಅವಾಗ. ಏವಂಚ ತಥಾ ಚ ಅಂತ ಒಂದು ಅವ್ಯಯ, ತಥಾ ಪ್ಲಸ್ ಚ ಅಂತಲೂ ಒಂದು ಅವ್ಯಯ, ಎರಡು ಅವ್ಯಯಗಳು ಇರಬಹುದು. ಅಥ ವಾ ಅಂತಲೂ ಎರಡು ಅವ್ಯಯ, ಅಥವಾ ಅಂತ ಒಂದು ಅವ್ಯಯ. ಇಲ್ಲಿ ಏನು ಕನ್ಸಿಡರ್ ಮಾಡ್ರಿ ಅಂತ ಹೇಳಿದ್ದಾರೆ ಟೀಕಾಸ್ಪದರು, ಅಥವಾ. ಅದರಿಂದ ಅಥವಾ ಅನ್ನೋದು ಒಂದೇ ಶಬ್ದ, ಒನ್ ವರ್ಡ್, ಅಥವಾ ಅಂತ ಸ್ವಿಚ್ ಮಾಡಬೇಡ್ರಿ. ನನು ಚ ಅಜ್ಞಾನಾರೋಪಸ್ಯ ಅನಾದಿತ್ವಾತ್ ಕಥಂ ಅನವಸ್ಥಿತಿ ಪ್ರಸಂಗಃ ಇತಿ ಚೇನ್ನ ಸ್ವಾಭಾವಿಕತ್ವ ಸಹೇತುಕತ್ವಪಕ್ಷಯೋಃ ಅನ್ಯತರಸ್ಯ ಅವಶ್ಯ ಅಭ್ಯುಪಗಮನೀಯತ್ವಾತ್. ಅದಕ್ಕೊಂದು ಒಳ್ಳೆ ಉತ್ತರ ಹೇಳ್ತಾನೆ. ಅಜ್ಞಾನವು ಆತ್ಮನಲ್ಲಿ ಆರೋಪಿತ ಅಂತ ಹೇಳಿದಾಗ ನೀವು ಕ್ವಶನ್ ಮಾಡಿದ್ರಿ, ಆರೋಪ ಮಾಡಲಿಕ್ಕೆ ಕಾರಣ ಇದೆಯೋ ಇಲ್ಲವೋ ಅಂತ. ಕಾರಣ ಇಲ್ಲ. ಯಾಕೆ ಅಂದರೆ ಅನಾದಿತ್ವ. ನೋಡ್ರಿ, ನಾನೊಬ್ಬರಿಗೆ ಜಿಗಿಟಿದೆ, ಓ ಅಂತ ಕಿರಿಚಿದ. ಇದು ಯಾವತ್ತು ಕಲ್ತ್ಕೊಂಡ್ರಿ ನೀವು ಅಂತ ಕೇಳ್ತೇವೆ ನಾವು ಅವನಿಗೆ. ಯಾಕೆ? ನೋವಾದರೆ ಕಿರಿಚೋದು ಸ್ವಾಭಾವಿಕ. ಅದು ಆದ್ದರಿಂದ ನೋವಾದರೆ ಯಾಕೆ ಕಿರಿಚ್ತೀರಿ ಅಂತ ಯಾರೂ ಕೇಳಲ್ಲ, ಅದು ಸ್ವಾಭಾವಿಕ. ಅಜ್ಞಾನವು ಆತ್ಮನಲ್ಲಿ ಆರೋಪಿತವಾಗಿದ್ದು ಅನಾದಿ ಕಾಲದಿಂದ, ಅದಕ್ಕೊಂದು ರೀಸನ್ ಬೇಕಾಗಿಲ್ಲ. ನಿಮ್ಮ ಪ್ರಶ್ನೆನೇ ಅಬದ್ಧ. ಅದರ ನೋಡಿ, ಇವತ್ತು ಅಜ್ಞಾನ ಬಂತು ಅಂದರೆ ಯಾಕೆ ಬಂತು? ಕಾರಣ ಬೇಕು. ಇದು ಅನಾದಿ ಕಾಲದಿಂದ ಇದೆ. ನಮ್ಮಲ್ಲಿ ಜೀವನಿಗೆ ಲಿಂಗದೇಹ ಬರಲಿಕ್ಕೆ ಏನು ಕಾರಣ? ಕ್ವಶನ್ ಮಾಡಿ. ಏನು ಕಾರಣ ಅಂತ ಹೇಳ್ತೀರಾ ನೀವೇನಾದರೂ? ಇಲ್ಲ. ಯಾಕೆ? ಅನಾದಿ ಕಾಲ. ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತವಾಗಲಿಕ್ಕೆ ಏನು ಕಾರಣ ಅಂತೀರಾ? ಅನಾದಿ ಕಾಲದಿಂದ ಇದೆ, ಕಾರಣವೇ ಇಲ್ಲ ಅದಕ್ಕೆ. ಆದ್ದರಿಂದ ನಿಮ್ಮ ಪ್ರಶ್ನೆನೇ ಅಬದ್ಧ. ಸರಿತಾನೆ ಈ ಪ್ರಶ್ನೆ? ಟೀಕಾಕೃತ್ಪಾದರಂದರು ಇದು ನಾವು ಕೇಳಿದ ಎರಡು ಪ್ರಶ್ನೆಗಳಲ್ಲಿ ಒಂದರಲ್ಲಿ ಸೇರೋಗುತ್ತೆ. ನಾವು ಮೊದಲೇ ಕೇಳಿದ್ದೇವೆ, ಇದಕ್ಕೋಸ್ಕರ ನಿನ್ನೆಲ್ಲ ಕೊಯ್ಲಿ ಮಾಡಿದ್ದೇವೆ. ಅಜ್ಞಾನದ ಆರೋಪ ಸ್ವಾಭಾವಿಕನೋ ಸಹೇತುಕನೋ? ಅನಾದಿ ಕಾಲದಿಂದ ಇದೆ ಎಂದೆ. ಹಾಗಾದ್ರೆ ಅರ್ಥ ಸ್ವಾಭಾವಿಕ ಆದರೆ ಪನಿಷ್ಮೆಂಟ್ ಕೊಟ್ಟಿದ್ದೀವಿ ನಾವು. ಏನಂತ? ಯಾವುದು ಸ್ವಾಭಾವಿಕನೋ ಅದು ಯಾವತ್ತೂ ಹೋಗಬಾರದು. ಅಲ್ಲಿಗೆ ಅಜ್ಞಾನ ಪರ್ಮನೆಂಟ್ ಕೊಳೆ ನಮಗೆ. ಇನ್ನು ಸಹೇತುಕ ಅಂದರೆ ಏನು ಹೇಳಬೇಕು? ಯಾವುದಾದ್ರೂ ಕಾರಣ ಹೇಳಬೇಕು. ಆವಾಗ ಅನವಸ್ಥ, ಅನ್ಯೋನ್ಯಾಶ್ರಯ, ಆತ್ಮಾಶ್ರಯ. ಆದ್ದರಿಂದ ಈ ಎರಡರಿಂದ ತಪ್ಪಿಸಿಕೊಳ್ಳುವಂತೇ ಇಲ್ಲ. ನಮ್ಮ ಪ್ರಶ್ನೆ ಅಬದ್ಧ ಬೇಡ. ಅಪಿಚ ಅನಾದಿಃ ಏಕೈವ ಅವಿದ್ಯಾ ಇತ್ಯಭ್ಯುಪಗಚ್ಛತಾಪಿ ನ ತಾವತ್ ತಸ್ಯಾಹ ಸ್ವರೂಪತಃ ಸತ್ವಂ ಅಭ್ಯುಪಗತಂ ಕಿಂ ನಾಮ ಪ್ರಾತಿಭಾಸಿಕಂ ನ ಚ ತತ್ಪ್ರತಿಭಾಸಃ ಅಸಂಗಸ್ಯ ನಿಷ್ಕಲಂಕಚೈತನ್ಯಸ್ಯ ವಿನಾ ಅಜ್ಞಾನ ಪ್ರತಿಭಾಸಾತ್ ಉಪಪದ್ಯತೆ ತತಃ ಮಾ ನಾಮ ಭೂತ್
ಅಜ್ಞಾನ ಪರಂಪರಾದಿನ ಅನವಸ್ಥಾದಿದೋಷಃ ತತ್ಪ್ರತಿಭಾಸ ಪರಂಪರಾದಿಕೃತಸ್ತು ಕಥಂ ಪರಿಹರಣೀಯಃ ಕರ್ಮ ಪರಂಪರಾ ಪ್ರತಿಬಂಧೀತು ಮೋಚಿತೈವ. ಇನ್ನೊಂದು ರೀತಿಯಿಂದ ಅವನ್ನ ಕಟ್ಟಾಕ್ತಿದ್ದಾರೆ ನೋಡ್ರಿ. ಅಜ್ಞಾನವು ಸತ್ಯ ಅಲ್ಲ. ಮತ್ತೆ ಸತ್ಯ ಅಲ್ಲ ಅಂದರೆ ಮಿಥ್ಯ. ಮಿಥ್ಯ ಅಂದರೆ ಪ್ರಾತಿಭಾಸಿಕ, ಅಂದರೆ ಪ್ರತಿಭಾಸೈಕ ಸತ್. ಪ್ರತಿಭಾಸೈಕ ಸತ್ ಅಂದರೆ ಅದರ ಜ್ಞಾನ ಬಂದರೆ ಅದು ಇದೆ ಅಂತ ಲೆಕ್ಕ. ಅದು ಇದೆ ಅಂದರೆ ಏನರ್ಥ? ಅದರ ಜ್ಞಾನ ಇದೆ ಅಂತ, ವಸ್ತು ಇಲ್ಲ ಅಂತ. ಅಲ್ಲಿಗೆ ಅಜ್ಞಾನ ಪ್ರಾತಿಭಾಸಿಕ ಅಂದರೆ ಏನರ್ಥ? ಅದರ ಜ್ಞಾನ ಇದೆ. ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬಂತು, ಅದು ಪ್ರಾತಿಭಾಸಿಕ ಅಂದ್ರೇನು? ಜ್ಞಾನ ಅಷ್ಟೇ ಇದೆ, ವಸ್ತು ಇಲ್ಲ. ಅಜ್ಞಾನವು ಪ್ರಾತಿಭಾಸಿಕ ಅಂದ್ರೇನು? ಅದರ ಜ್ಞಾನ ಇದೆ, ಅದಿಲ್ಲ. ಅದರ ಜ್ಞಾನ ಯಾರಿಗಿದೆ? ಯಾರಿಗೆ ಬರಬೇಕು? ಬ್ರಹ್ಮನಿಗೆ. ಅವನು ಹೇಳ್ತಾನೆ, ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಶೇಷ ಚಿತಿರೇ. ಅಜ್ಞಾನವು ಯಾರಿಗೆ ವಿಷಯ ಅಂದರೆ ಚಿತ್ ಬ್ರಹ್ಮನಿಗೆ ವಿಷಯ. ಅಜ್ಞಾನವು ಯಾರಿಗೆ ಕಾಣಿಸ್ತಾ ಇದೆ? ಬ್ರಹ್ಮನಿಗೆ ಕಾಣಿಸ್ತಾ ಇದೆ. ಬ್ರಹ್ಮನು ಅಸಂಗ ನಿಷ್ಕಲಂಕ. ಅವನು ಕಂಬ ಗೋಡೆಗಳಂತೆ, ಯಾವುದರ ಸಂಪರ್ಕವೂ ಇಲ್ಲ, ಯಾವುದನ್ನು ನೋಡಲ್ಲ. ಅಜ್ಞಾನವನ್ನು ನೋಡೋಕ್ಕೆ ಸಾಧ್ಯನಾ? ಕಣ್ಣೇ ಇಲ್ಲ ಅವನಿಗೆ. ಹಾಗಾದರೆ ಅಜ್ಞಾನವನ್ನು ನೋಡದಿದ್ದರೆ ಅಜ್ಞಾನ ಇರಲ್ಲ, ಪ್ರತಿಭಾಸ ಇರಲ್ಲ. ಅಜ್ಞಾನವನ್ನು ನೋಡಕ್ಕೆ ಕಣ್ಣಿಲ್ಲ ಅವನಿಗೆ. ಹಾಗಾದರೆ ಅಜ್ಞಾನ ಹೇಗೆ ಕಾಣಿಸ್ತು ಅವನಿಗೆ? ಅಜ್ಞಾನದಿಂದಾಗಿ ಅಜ್ಞಾನ ಕಾಣಿಸ್ತು. ಹಾವು ಯಾಕೆ ಕಾಣಿಸ್ತು? ಅಜ್ಞಾನದಿಂದಾಗಿ. ಅಜ್ಞಾನವು ಬ್ರಹ್ಮನಿಗೆ ಹೇಗೆ ಕಾಣಿಸ್ತು? ಅಜ್ಞಾನದಿಂದಾಗಿ. ಅಲ್ಲಿಗೆ ಈ ಅಜ್ಞಾನ ತೋರ್ಬೇಕು, ಇದು ಹಿಂದೆ ಹೇಳಿದ್ದಕ್ಕೂ ಇದಕ್ಕೆ ವ್ಯತ್ಯಾಸ ಏನು? ಈ ಅಜ್ಞಾನ ಇರಬೇಕಾದ್ರೆ ಇನ್ನೊಂದು ಅಜ್ಞಾನ ಇರಬೇಕು ಅಂತ. ಇವಾಗ ಈ ಅಜ್ಞಾನ ತೋರಬೇಕಾದ್ರೆ ಇನ್ನೊಂದು ಅಜ್ಞಾನ ತೋರಬೇಕು. ಏವಂಚ ಒಂದರ ಜ್ಞಾನಕ್ಕೆ ಇನ್ನೊಂದು ಜ್ಞಾನವೂ ಕಾರಣವಾಗಿ ಅನವಸ್ಥ, ಒಂದರ ಉತ್ಪತ್ತಿಗೆ ಇನ್ನೊಂದರ ಉತ್ಪತ್ತಿ ಕಾರಣವಾಗಿ ಹಿಂದಿನ ಅನವಸ್ಥ, ಒಂದರ ಜ್ಞಾನಕ್ಕೆ ಇನ್ನೊಂದು ಜ್ಞಾನವೂ ಕಾರಣವಾಗಿ ಇದು ಜ್ಞಾನ ಪರಂಪರೆಯ ಅನವಸ್ಥ. ಅಲ್ಲ, ಜಪ್ತಿ ಪ್ರತಿಬಂಧಕ, ಉತ್ಪತ್ತಿ ಪ್ರತಿಬಂಧಕ ಅಂತ ಎರಡು ಅನವಸ್ಥ. ಹಿಂದಿದ್ದು ಉತ್ಪತ್ತಿ ಪ್ರಯುಕ್ತವಾದ ಅನವಸ್ಥ, ಇವಾಗ ಜಪ್ತಿ ಪ್ರಯುಕ್ತವಾದ ಅನವಸ್ಥ. ಹೀಗೆ ಎರಡು ಅನವಸ್ಥಗಳು ಇವೆ. ನವಾ ಏಕೇನ ಅಕ್ಷರೇಣ ಛಂದಾಂಸಿ ವಿಯಂತಿ ನದ್ವಾಭ್ಯಾಂ ಇತಿ ವಚನಾತ್ ಅತ್ರ ಛಂದೋಭಂಗಃ ನ ಶಂಕನೀಯಃ ಅನವಸ್ಥೇತಿ ವಕ್ತುಂ ಶಕ್ಯೇ ಯದನವಸ್ಥಿತಿಃ ಇತ್ಯಾಹ ತದ್ವೈದಿಕತ್ವಜ್ಞಾಪನಾರ್ಥಂ. ನೋಡಿ, ಈ ಶ್ಲೋಕದಲ್ಲಿ ಒಂದು ಮಿಸ್ಟೇಕ್ ಇದೆ, ನಮ್ಗೆ ಕಾಣಿಸಿಲ್ಲ, ಟೀಕಾಕೃತ್ಪಾದರಿಗೆ ಕಾಣಿಸ್ತು. ನಾನು ಈ ಶ್ಲೋಕ ಓದ್ತೇನೆ ನೋಡಿ. ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಿತಿಸ್ತಥಾ ಚ ಸ್ಯಾದನ್ಯೋನ್ಯಾಶ್ರಯತಾಥವಾ. ಏನಾದರೂ ಮಿಸ್ಟೇಕ್ ಕಾಣಿಸ್ತಾ? ಅನವಸ್ಥಿತಿ ಕಡಿಮೆ ಇದೆ, ಅನವಸ್ಥಿತಿ ಅಂತ ಸರಿ, ಅನವಸ್ಥ ಒಂದು ಅಕ್ಷರ ಜಾಸ್ತಿ ಇದೆ ನೋಡಿ. ಎಲ್ಲಿ ಅಂದರೆ ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಾ ತಥಾ ಚ ಸ್ಯಾತ್. ಕರೆಕ್ಟ್ ಆಗುತ್ತೆ ನೋಡ್ರಿ. ಅಲ್ಲಿ ಅನವಸ್ಥಿತಿಸ್ತಥಾ ಚ ಸ್ಯಾತ್ ಒಂದು ಅಕ್ಷರ ಜಾಸ್ತಿ, ಎಂಟೆಂಟು ಇರಬೇಕು, ಒಂದು ಜಾಸ್ತಿ ಆಗಿದೆ. ಹೇಳುವಾಗಲೇ ಗೊತ್ತಾಗುತ್ತೆ ಅದನ್ನು. ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಿತಿಸ್ತಥಾ ಚ ಸ್ಯಾತ್ ಅನ್ನೋದ್ರ ಬದಲು ಅನವಸ್ಥಾ ತಥಾ ಚ ಸ್ಯಾತ್ ಸಲೀಸಾಗುತ್ತೆ ನೋಡಿ. ಅಲ್ಲಿಗೆ
ಆಚಾರ್ಯರು ಇಲ್ಲಿ ಒಂದಕ್ಷರ ಏನಾಕಿದ್ದಾರೆ, ಜಾಸ್ತಿ ಹಾಕಿದ್ದಾರೆ. ಛಂದೋಭಂಗ ಆಯಿತು. ಪಾಪ ಗೊತ್ತಾಗಿಲ್ಲ ಆಚಾರ್ಯಗೆ, ಏನೋ ಅವತ್ತೆಲ್ಲ ಭಿಕ್ಷೆ ಕರೆದಿದ್ದು ಅರ್ಜೆಂಟ್ ಇದೆ ಕಾಣುತ್ತೆ, ಧರಧರ ಅಂತ ಶೋಕ ಮಾಡಿಬಿಟ್ಟು ಹೊರೋದ್ರು. ಹಾಗೆ ಅನ್ಕೋಬೇಡ್ರಿ. ಒಂದು ನಮ ಏಕೇನ ಅಕ್ಷರೇಣ ಛಂದಾಂಸಿ ವಿಯಂತಿ ನ ದ್ವಾಭ್ಯಾಂ, ಒಂದು ರೂಲ್ಸ್. ನೀವು ಒಳ್ಳೆ ಕೆಲಸ ಮಾಡ್ತೀರಿ, ಅದರ ಜೊತೆಯಲ್ಲಿ ಏನೋ ತಪ್ಪಾಯಿತು, ಒಂದೆರಡು ತಪ್ಪನ್ನು ಪರವಾಗಿಲ್ಲ. ಶಿಶುಪಾಲನಿಗೆ 100 ಬೈಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದ ಶ್ರೀಕೃಷ್ಣ. ನೀನು 100 ಬೈಕೋ ಅಂತ ಬೇಕಾದ್ರೆ, ದೇವರನ್ನು ಬೈದರೂ ಅವನ ಪರ್ಮಿಷನ್ ಇದೆ. ಆದ್ದರಿಂದ ಛಂದೋಭಂಗಕ್ಕೆ ನಿಮ್ಗೆ ಎಷ್ಟು ಅವಕಾಶ ಇದೆ? 1 ಹೆಚ್ಚು ಹಾಕ್ರಿ, 1 ಕಮ್ಮಿ ಹಾಕ್ರಿ, 2 ಹೆಚ್ಚು ಹಾಕ್ರಿ, 2 ಕಮ್ಮಿ ಹಾಕ್ರಿ. ಛಂದೋಭಂಗವನ್ನು ನಾವು ದೋಷ ಅಂತ ಪರಿಗಣಿಸಲ್ಲ. ಇಲ್ಲಿ ಏನಾಗಿದೆ, 1 ಹೆಚ್ಚು ಹಾಕಿದ್ದಾರೆ, ಅಲ್ಲ ಛಂದೋಭಂಗ ಆಗಲಿಲ್ಲ. ಶ್ಲೋಕದ ಮಿಸ್ಟೇಕ್ಸ್ ಏನಿಲ್ಲ. ಅಲ್ಲ, ಈ ಮಿಸ್ಟೇಕ್ ಬರದೇ ಇರುವಂತೆ ಮಾಡುವುದಿತ್ತಲ್ಲ ಆಚಾರ. ಇದೇ ಅರ್ಥ, ಏನು ವ್ಯತ್ಯಾಸವಾಗಲ್ಲ. ಅನವಸ್ಥಿತಿ ಬದಲು ಏನು ಹಾಕಲಿ, ಅನವಸ್ಥಾ ಅಂತ ಹಾಕಿ. ಸುಲಭ. ಇಷ್ಟು 100 ಶ್ಲೋಕ ಮಾಡಿದ ಆಚಾರ್ಯರಿಗೆ ಅನವಸ್ಥಿತಿ ಬದಲು ಅನವಸ್ಥಾ ಅಂತ ಹಾಕ್ಲಿಕ್ಕೆ ಗೊತ್ತಾಗಿಲ್ವೇನ? ಗೊತ್ತಾಗಿದೆ. ಗೊತ್ತಾದರೂ ಹಾಕಿದ್ರು ಬೇಕು ಅಂತಲೇ. ಯಾಕೆಂದರೆ ವೇದದಲ್ಲಿ, ಮಹಾಭಾರತಾದಿ ಗ್ರಂಥಗಳಲ್ಲಿ, ಅಪೌರುಷೇಯ ವೇದದಲ್ಲಿ ಇಂಥ 1 ಅಕ್ಷರ ಜಾಸ್ತಿ 1 ಅಕ್ಷರ ಕಮ್ಮಿ ಇರೋದು ಇದೆ. ನನ್ನ ಅನುವ್ಯಾಖ್ಯಾನ ವೇದ ತುಲ್ಯ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಆಚಾರ್ಯರು ಹೀಗೆ ಮಾಡಿದ್ದಾರೆ. ಸಿಂಪಲ್ ಮಿಸ್ಟೇಕ್ ಇದು. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಆಚಾರ್ಯರು. ಅಂದರೆ ಶಿಷ್ಯರಿಗೆ ಈ ತತ್ವವನ್ನು ತಿಳಿಸುವ ಕಾರಣ ಇದೆ ಅಂತ ಟೀಕಾಕೃತ್ಪಾದರು ಹೇಳಿದ್ದಾರೆ. ಇದನ್ನು ಹೇಳಿದವರು ಟೀಕಾಕೃತ್ಪಾದರು, ಮಾಡಿದವರು ಆಚಾರ್ಯರು. ಆದರೆ ಆಚಾರ್ಯರ ಭಾವ ಅನುವ್ಯಾಖ್ಯಾನ ಅಂದರೆ ನೀವು ಸಾಮಾನ್ಯ ಅವನ ಮಾಘಕವಿದ್ದು ಕಾಳಿದಾಸಂದು ಕಾವ್ಯ ಥರ ಓದಕ್ಕೆ ಹೋಗಬೇಡ್ರಿ. ಅದು ಛಂದೋತುಲ್ಯ. ಛಂದಸ್ಸಿನಲ್ಲಿ 1 ಅಕ್ಷರ ಹೆಚ್ಚು ಕಡಿಮೆ ಆದರೆ ಹಾಗೆ ದೋಷ ಅನ್ನುವ ವೇದದಲ್ಲಿ, ಹಾಗೆ ಇಲ್ಲೂ ದೋಷ ಅಲ್ಲ ಅನ್ನೋದನ್ನು ತನ್ನ ಗ್ರಂಥವು ಛಂದೋತುಲ್ಯ ಅಂತ ತಿಳಿಸೋಕ್ಕೋಸ್ಕರ ಬೇಕು ಅಂತ ಆಚಾರ್ಯರು ಈ ಕೆಲಸ ಮಾಡಿದ್ದಾರೆ. ಇದು ಟೀಕಾ. ಅಲ್ಲಿಗೆ ಎಷ್ಟು ಗೌರವದಿಂದ ನೋಡಿದ್ದಾರೆ ಅನುವ್ಯಾಖ್ಯಾನವನ್ನು ನೋಡ್ರಿ. ಇದು ಟೀಕಾಚಾರ, ಇದು ನಾವು ಅದ್ವೈತಿಗಳದು ಕಲ್ಪನೆ ಅಂತ. ಕಲ್ಪನೆ ಅಲ್ಲ ಇದು, ಇದು ಪರಂಪರೆಯಿಂದ ಬಂದಿರೋದು. ಹೀಗೆ ಆಚಾರ್ಯ ಎದುರುಗಡೆ ಈ ತಪ್ಪನ್ನು ಎತ್ತಿ ತೋರಿಸಿದಾರೋ ಇಲ್ಲ ಶಿಷ್ಯರು. ಅವ್ರು ದೊಡ್ಡ ಶಿಷ್ಯರಿದ್ರ, ನಮ್ಮಂತ ದೊಡ್ಡವರಿದ್ರ ಆಚಾರ್ಯ ಶಿಷ್ಯರು. ಛಂದೋಭಂಗ ಆಚಾರ್ಯ ಇಲ್ಲಿ ಅನವಸ್ಥಿತಿ ಬೇಡ, ಅನವಸ್ಥಾ ಹಾಗೆ ಇರಲಿ ಅಂತ ಆಚಾರ್ಯ ಗೊತ್ತಿದ್ದು ಮಾಡಿರುವ ಕಾರಣ ಶಿಷ್ಯರಿಗೆ ಈ ಸಂದೇಶವನ್ನು ಮುಟ್ಟಿಸೋದು ಅಂತ ಟೀಕಾಕೃತ್ಪಾದರು. ತುಂಬ ಗಮನೀಯವಾದ ಒಂದು ಅಂಶ ಇಲ್ಲಿ, ಆಯ್ತಾ? ನಮಗೆ ಓದ್ಕೋತಾ ಹೋಗುವಾಗ ಜ್ಞಾಪಕ ಬರಲ್ಲ. ಗಂಭೀರವಾದ ಅಜ್ಞಾನದಲ್ಲಿ ಅನವಸ್ಥಾ, ಅನ್ಯೋನ್ಯಾಶ್ರಯ, ಆತ್ಮಾಶ್ರಯ ಅಂತ ಚಿಂತನೆ ಮಾಡಿ 1 ಅಕ್ಷರ ಕಡಿಮೆ ಏನಿಲ್ಲ ಅಂತ ಟೀಕಾಕೃತ ಅಲ್ಲೂ ಹೋಯ್ತು ನೋಡ್ರಿ. ಹೋಗಿ ಅದಕ್ಕೆ ಗೌರವದ ಉತ್ತರವನ್ನು ಕೊಟ್ಟಿದ್ದಾರೆ. ಅನವಸ್ಥೇತಿ ವಕ್ತು ಶಕ್ಯ. ಆಚಾರ್ಯರಿಗೆ ಅನವಸ್ಥಿತಿ ಬದಲು ಅನವಸ್ಥಾ ಅಂತ ಹೇಳೋಕೆ ಸಾಧ್ಯ ಇದ್ರೂ ಯದ್ ಅನವಸ್ಥಿತಿ ರೀತ್ಯಾಹ, ಅನವಸ್ಥಾ ಅಂತ ಹೇಳುವ ಬದಲು ಅವರೇನು ಹೇಳಿದ್ದಾರೆ, ಅನವಸ್ಥಿತಿ ಇತಿ ಆಹ ತತ್ ವೈದಿಕತ್ವ ಜ್ಞಾಪನಾರ್ಥಂ. ನಾನು ವೈದಿಕ, ವೇದದಲ್ಲಿ ಇಂಥದ್ದಿದೆ, ನಾನು ವೈದಿಕ, ಇದು ವೇದ ತುಲ್ಯ ಅಂತ ತಿಳಿಸೋಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣ ವಸ್ತು. ನಾಳೆ ಅಲ್ಲಿ ತಿಂಡಿ ಸಿದ್ಧಾಗಿದೆ ಅಂತ ಇಲ್ಲೇ ತರ್ತಾರೆ, ಕಾಫಿ ಮತ್ತು ಉಪಹಾರವನ್ನು. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಆರಂಭ ಮಾಡೋಣ? ಆನಂದವರೇ, ನಾಳೆಯ ಬೆಳಗ್ಗಿನ ಕಾರ್ಯಕ್ರಮ ಬೆಳಿಗ್ಗೆ 7 ಉಪಹಾರ ಸಿದ್ಧ ಆಗುತ್ತೆ. 8 ಗಂಟೆಗೆ ಇಲ್ಲಿ ಪಾಠ ಆರಂಭ ಆಗುತ್ತೆ. 8 ರಿಂದ 9:30, 9:30ಯಿಂದ ಒಂದು 10 ನಿಮಿಷ ಬ್ರೇಕು. ಒಂದ್ಸತಿ ಕೆಳಗಡೆ ಹಿಡಿದು ಮೇಲಕ್ಕೆ ಬಂದ್ರಿ. ಆಮೇಲೆ 11:15 ಪಾಠ ನಡೆಯುತ್ತದೆ. ಮಧ್ಯಾಹ್ನ 2ರಿಂದ ಆರಂಭ ಆಗುತ್ತೆ. 2:15 ಶ್ರೀಪಾದಂಗಳವರು ಬರ್ತಾರೆ. 3:00 3:15 ಅವರು ಮಾಡ್ತಾರೆ. ಅದಾದಮೇಲೆ ಪಾಠ ಮುಂದುವರಿಯುತ್ತದೆ. ಸಾಯಂಕಾಲ ಆನಂದ ಅವರು ಹೇಳ್ತಿದ್ದಾರೆ, ಅದಮಾರು ಶ್ರೀಪಾದಂಗಳವರು ತಮ್ಮ ಮಠಕ್ಕೆ ನೀವೆಲ್ಲ
ರಾತ್ರಿ ಪೂಜೆಗೆ ಬರಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. 9 ಗಂಟೆಗೆ ರಾತ್ರಿ ಊಟ ಆದಮೇಲೆ ಬರಬೇಕು ಅಂತ ಹೇಳಿದಾರಂತೆ. ಅದಮಾರು ಮಠ, ಪೇಜಾವರ ಮಠದ ಬಲಭಾಗದಲ್ಲಿದೆ ಅದಮಾರು ಮಠ. ಅಲ್ಲಿ 9 ಗಂಟೆಗೆ ಎಲ್ಲರೂ ಸೇರಬೇಕು ಅಂತ ಇವಿಷ್ಟು. ನಾಳೆ ಇವತ್ತಲ್ಲ, ಶ್ರೀಕೃಷ್ಣ. 5:45ರಿಂದ 7 ಗಂಟೆಯವರೆಗೆ ರಾಜಾಂಗಣದಲ್ಲಿ ಶ್ರೀಗಳವರು ಮಹಾಭಾರತ, ಚಿಕ್ಕ ಶ್ರೀಪಾದಂಗಳವರು ರಾಮಾಯಣ ಇದರ ಪ್ರವಚನ, ಮತ್ತೆ ಅದರ ಮುಂಚೆ ವಿದ್ವಾಂಸರ ಪ್ರವಚನ ಹೀಗೆ ನಡೆಯುತ್ತದೆ. 5:45ರಿಂದ 7. ಅಲ್ಲ, ಅದು ಸರಿಯೇ, ಅದೇನಿದೆ ಮಾತು